ಆಗಮಿಸಿರುವ ಅಗ್ನಿಶಾಮಕ ದಳದ ಅಧಿಕಾರಿ ಉಡುಪಿ ಜಿಲ್ಲೆ ವಿನಾಯಕ ಕಲ್ಕುಡ್ಕರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಮಣಿಪಾಲದ ಹಿರಿಯ ಭೂಗರ್ಭ ಶಾಸ್ತ್ರಜ್ಞರಾದ ಡಾಕ್ಟರ್ ಉದಯ್ ಶಂಕರ್ ಇವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನೂರು ಮುಖ್ಯ ಅತಿಥಿಯಾಗಿರುವ ಪೌರಾಯುಕ್ತರಾದ ರಾಯಪುರ ಅವರು ಬಂದು ಸೇರ್ಕೊಳ್ತಾ ಇದ್ದಾರೆ, ಅವರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾಗಿರುವ ರಾಜೇಶ್ ಶೆಟ್ಟಿ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ರಾಜ್ಯ ಸದಸ್ಯರಾಗಿರುವ ಕಿರಣ್ ಮಂಜೇಲ್ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿರುವ ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಂಚಾಲಕರಾಗಿರುವ ಅಜಿತ್ ಆರಾಡಿ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಕೋಶಾಧಿಕಾರಿಯಾಗಿರುವ ಉಮೇಶ್ ನಾಥ್ಪಲ್ಲಿ ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ಸಂಘಟನೆ, ವಿವಿಧ ಸಂಘ ಸಂಸ್ಥೆ ಹಾಗೂ ಪತ್ರಕರ್ತರೆಲ್ಲರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಹಿರಿಯ ಪತ್ರಕರ್ತರು, ಲೇಖಕರು ಆಗಿರುವ ರಾಜ ತಲ್ಲೂರು ಅವರಿಗೂ ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮುಖ್ಯ ಅತಿಥಿಗಳ ಜೊತೆ ಕೇಳ್ಕೊಳ್ತಾ ಇದ್ದಾರೆ. ಅಜಿತ್ ಆರಾಡಿ ಅವರು, ಕಿರಣ್ ಮಂಜೇಲ್ ಅವರು ವೇದಿಕೆಗೆ ಬರಬೇಕು, ಮಾರ್ಪಾಡಿ ಅವರು ಹೇಳಿ ಹೇಳ್ತಾರೆ. ಈ ಮೂಲಕ ನಾವು ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಈ ಉದ್ಘಾಟನೆಯ ಮೂಲಕ ನೀಡಲಿಕ್ಕೆ ಬಯಸ್ತೇವೆ. ಅಗ್ನಿಶಾಮಕ ದಳ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ಸವಾಲುಗಳ ಬಗ್ಗೆ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲಿರುವಂಥ ಮಾನ್ಯ ಉದಯ್ ಶಂಕರ್ ಸಾಹೇಬರವರೇ, ಅಧ್ಯಕ್ಷನ ವಹಿಸಿದಂಥ ಶ್ರೀ ರಾಜೇಶ್ ಶೆಟ್ಟಿ ಸರ್ ಅವರೇ, ಶ್ರೀ ರಾಯಪ್ಪ ಪೌರಾಯುಕ್ತರ ಅನುಪಸ್ಥಿತಿಯಲ್ಲಿ ಹಾಗೂ ನನ್ನ ಪತ್ರಿಕಾ ಮಿತ್ರರು, ಕಳೆದ ಒಂದು ವರ್ಷದಿಂದ ನಾನು ಈ ಜಿಲ್ಲೆಯಲ್ಲಿ ಸರ್ವಿಸ್ ಮಾಡ್ತಿದ್ದೀನಿ. ಈ ಹಿಂದೆ ನಾನು ಧಾರವಾಡ ಡಿಸ್ಟ್ರಿಕ್ಟಲ್ಲಿ ಸರ್ವಿಸ್ ಮಾಡಿದ್ದೆ. ಇಲ್ಲಿ ಬಂದು ಒಂದು ವರ್ಷ ಆಯಿತು. ಬಂದು ಒಂದು ವರ್ಷದಲ್ಲಿ ಭಾಳಷ್ಟು ಸವಾಲುಗಳನ್ನು ನಾವು ಎದುರಿಸಿದ್ದೀವಿ. ಕೇಂದ್ರ ಸರ್ಕಾರದೊಂದು ಹೊಸ ಮಾರ್ಗಸೂಚಿ, 15 ವರ್ಷಗಳಾದ ವಾಹನಗಳು ರಸ್ತೆಯಿಂದ ತಡೆ ಹಿಡಿಬೇಕಂತೇಳಿ. ಆ ಪ್ರಯುಕ್ತ ನಮ್ಮಲ್ಲಿ ಟೋಟಲ್ 12 ವಾಹನಗಳಿದ್ವು. 12ರಲ್ಲಿ 7 ವಾಹನ ಕಂಡಮ್ ಆಯಿತು. ಕಂಡಮ್ ಆಗಿ ನಮಗೆ ಒಂದು ಸವಾಲು, ಜಿಲ್ಲೆಯಲ್ಲಿ ಪ್ರತಿ ವರ್ಷ 700ರಿಂದ 800 ಎವರೇಜ್ ಫೈರ್ ಕಾಲ್ ಆಗುತ್ತೆ. ಅಗ್ನಿಕರಿಗಳು 100ರಿಂದ 130 ರಕ್ಷಣಾ ಕರೆಗಳಾಗ್ತವೆ. 12 ವೆಹಿಕಲ್ ಇದ್ದಾಗಲೂ ನಮಗೆ ಸಮಸ್ಯೆ, ಅಂದರೆ 12 ವೆಹಿಕಲ್ ಇದ್ದು ನಮಗೆ ಅದನ್ನ ಅಟೆಂಡ್ ಮಾಡೋ ಕಷ್ಟ ಇತ್ತು. ಆದರೆ ಈ ಸಾರಿ ನಾವು ಆ ಸವಾಲು ಮೆಟ್ಟಿ 5 ವೆಹಿಕಲಲ್ಲಿ ಅಂದರೆ ನಾವು ಅದನ್ನು ಮೇಂಟೈನ್ ಮಾಡಿ ಈ ಜಿಲ್ಲೆಯಲ್ಲಿ ಉತ್ತಮ ಸೇವೆ ನೀಡಿದ್ವಿ. 5 ವೆಹಿಕಲಿಂದ. ಇನ್ನು ವೆಹಿಕಲ್ ಬರ್ತವೆ. ಹಾಗೆ ನಮ್ಮಲ್ಲಿ ಟೋಟಲಾಗಿ 5 ಅಗ್ನಿಶಾಮಕ ಠಾಣೆಗಳಿವೆ. ಒಂದು ನಾರ್ತಿಂದ ಬೈಂದೂರು, ಕುಂದಾಪುರ, ಉಡುಪಿ, ಮಲ್ಪೆ ಮತ್ತು ಕಾರ್ಕಳ. ನಮ್ಮಲ್ಲಿ ಟೋಟಲ್ ಸ್ಟ್ರೆಂತ್ ಇರೋದು 135 ಸ್ಯಾಂಕ್ಷನ್ ಸ್ಟ್ರೆಂತ್ ಗೌರ್ಮೆಂಟಿಂದ. ಪ್ರಸ್ತುತ ಇರೋದು 94 ಸ್ಯಾಂಕ್ಷನ್, ಅಂದರೆ ಅವೈಲಬಿಲಿಟಿ. 66% ವರ್ಕಿಂಗ್ ಸ್ಟ್ರೆಂತ್ ಇದೆ, 34% ವರ್ಕಿಂಗ್ ಸ್ಟ್ರೆಂತ್ ವೇಕೆಂಟ್ ಇದೆ. ಸರ್ಕಾರ ಅದನ್ನು ಕ್ರಮೇಣವಾಗಿ ತುಂಬ್ತಾ ಇದೆ. ಮತ್ತು ಪ್ರಸ್ತುತ ವರ್ಷದಲ್ಲಿ ನಾವು ಅರೌಂಡ್ 340 ಫೈರ್ ಕಾಲನ್ನು ಅಟೆಂಡ್ ಆಗಿದ್ದೀವಿ ಪ್ರಸ್ತುತ ವರ್ಷ. ಹಾಗೆ 92 ರಕ್ಷಣಾ ಕರೆಗಳನ್ನು ನಾವು ಅಟೆಂಡ್ ಆಗಿದ್ದೀವಿ. ಅದರಲ್ಲಿ ಈ ವರ್ಷ ಅತ್ಯಂತ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ, ತಾವು ನೋಡಿದಿರಿ. ಆ ಪ್ರಯುಕ್ತ ನಾವು ಈ ವರ್ಷ 181 ಜನರನ್ನು ವಿವಿಧ ಭಾಗಗಳ ಉಡುಪಿಯಲ್ಲಿ, ಕುಂದಾಪುರ, ಕಾರ್ಕಳ, ಹೆಬ್ರಿ ಮತ್ತು ಹೆಬ್ರಿಯಲ್ಲಿ ಅತ್ಯಂತ ಹೆಚ್ಚು ಮಳೆ ಆಗಿದೆ. ಅಲ್ಲಿ ಅತ್ಯಂತ ಹೆಚ್ಚು ಜನರನ್ನು ನಾವು ರಕ್ಷಣೆ ಮಾಡಿ ಸೇಫೆಸ್ಟ್ ಪ್ಲೇಸಿಗೆ ಅವರನ್ನು ಶಿಫ್ಟ್ ಮಾಡಿದ್ದೀವಿ. ಹಾಗೆಯೇ ಅಗ್ನಿಕರಿಗಳು ನೀವು ನೋಡಿದಿರಿ, ಭಾಳಷ್ಟು ಸೀರಿಯಸ್ ಫೈರ್ ಕಾಲ್ ಆಗಿದೆ ಈ ವರ್ಷ. ಅದು ಇಡೀ ನೇಷನಲ್ಲಿ ವೈರಲ್ ಆಗುವಂಥ ಫೈರ್ ಕಾಲ್ಗಳು. ಫಾರ್ ಎಕ್ಸಾಂಪಲ್ ಅಂಬಲ್ಪಾಡಿಯಲ್ಲಿ ಆಗಿರೋಂಥ ಒಂದು ದುರ್ಘಟನೆ. ಆಮೇಲೆ ಮೊನ್ನೆ ಕಾರ್ಕಳದಲ್ಲಿ ಒಂದು ಫೈರ್ ಆಗಿತ್ತು, ಅದು ಹೆಚ್ಚಿನ ಗಮನ ಬಂದಿಲ್ಲ. LPG ಸಿಲಿಂಡರ್ ಸ್ಫೋಟ ಆಗಿ ಕಾರ್ಕಳ ಸಿಟಿ ಒಳಗೆ G+4 ಮನೆಯಲ್ಲಿ 4th ಫ್ಲೋರಲ್ಲಿ LPG ಸಿಲಿಂಡರ್ ಬ್ಲಾಸ್ಟ್ ಆಗಿ ಸೇಮ್ ಮತ್ತೊಂದು ಘಟನೆ ಆಗಬೇಕಿತ್ತು. ನಮ್ಮ ಸಿಬ್ಬಂದಿಯವರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ಅದನ್ನು ತಪ್ಪಿಸಿದ್ದಾರೆ. ಅಂದರೆ ಒಳಗೆ ಹೋಗಿ 4 ರೆಸ್ಕ್ಯೂ ಮಾಡಿ ಹೊರಗಡೆ ತಿಂದಿದ್ದಾರೆ. LPG ಸಿಲಿಂಡರ್ ಬ್ಲಾಸ್ಟ್ ಆಗಿ ಅವರು ಅಂದರೆ ಮೇಲೆ ಹೋಗಿದ್ದಾರೆ.
ಟಾಪ್ ಮೋಸ್ಟು. ನಮ್ಮ ಸಿಬ್ಬಂದಿ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ಅವರನ್ನು ಕರೆತಂದು ಅವ್ರನ್ನ ಜೀವನ ರಕ್ಷಣೆ ಮಾಡಿದ್ದಾರೆ. ಅಂದರೆ ಫೈರ್ ಕಾಲ್ ಆಗಲಿಕ್ಕೆ ಕಾರಣ ಏನು? ನೆಗ್ಲಿಜೆನ್ಸ್. ಫಾರ್ ಎಕ್ಸಾಂಪಲ್ ಏನು ಆಗಲ್ಲ, ಬಟ್ ಆದಾಗ ಅಲ್ಲಿ ಜೀವನ ನಾಶ ಆಗ್ತದೆ. ಆದ್ದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಫೈರ್ ಪ್ರಿವೆನ್ಷನ್ ಮತ್ತು ಫೈರ್ ಪ್ರೊಟೆಕ್ಷನ್ ಇದರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಅಮೂಲ್ಯ. ಯಾಕಂದರೆ ಯಾವುದೇ ಒಂದು ಅಗ್ನಿಕಾರಿ ಆದರೂ ಫೈರ್ ಕಾಲ್ ಆದರೂ ಅದಕ್ಕೆ ರೆಸ್ಪಾನ್ಸ್ ಟೈಮ್ ಇರೋದು 3 minutes 180 seconds. ಮತ್ತು ಆ್ಯಸ್ ಪರ್ ದ ನ್ಯಾಷನಲ್ ಫೈರ್ ಅಡ್ವೈಸರಿ ಕೌನ್ಸಿಲ್ ಪ್ರಕಾರ ಪ್ರತಿಯೊಂದು 40 ಕಿಲೋಮೀಟರ್ ಅಲ್ಲ 50,000 ಜನಸಂಖ್ಯೆಗೆ ಒಂದು ಅಗ್ನಿಶಾಮಕ ಠಾಣೆ ಬೇಕು, 50,000 ಪಾಪ್ಯುಲೇಷನ್ಗೆ, ಅಥವಾ 5 ಕಿಲೋಮೀಟರ್ ರೇಡಿಯಸಲ್ಲಿ ಒಂದು ಸ್ಟೇಷನ್ ಬೇಕು. ಬಟ್ ನಾವೆಲ್ಲ ಕಡೆ ಅಗ್ನಿಶಾಮಕ ಠಾಣೆಗಳನ್ನು ಓಪನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಅಗ್ನಿಶಾಮಕ ಠಾಣೆ ಓಪನ್ ಮಾಡಲಿಕ್ಕೆ 3 ರಿಂದ 4 ಕೋಟಿ ಬಜೆಟ್ ಬೇಕು, ಲ್ಯಾಂಡ್ ಬೇಕು ಮತ್ತು ಸಿಬ್ಬಂದಿ ಬೇಕು. ಆದ್ದರಿಂದ ಜನರು ಆದಷ್ಟು ಮಟ್ಟಿಗೆ ಒಂದು ಫೈರ್ ಪ್ರಿವೆನ್ಷನ್ ಮತ್ತು ಪ್ರೊಟೆಕ್ಷನ್ ಬಗ್ಗೆ ತಿಳುವಳಿಕೆ ತೊಗೊಂಡು ಆದಷ್ಟು ಒಂದು ಹಾನಿಯನ್ನು ತಮ್ಮ ಒಂದು ಇನಿಷಿಯಲ್ ಲೆವೆಲಲ್ಲೇ ಕಮ್ಮಿ ಮಾಡ್ಕೋಬೇಕು. ಮತ್ತು ಹೀಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಸ್ಕೂಲಲ್ಲಿ ಮತ್ತು ಕಾಲೇಜಸಲ್ಲಿ, ಇಂಡಸ್ಟ್ರೀಸಲ್ಲಿ ಫ್ರೀಯಾಗಿ, ಯಾವುದೇ ಇದಕ್ಕೆ ಶುಲ್ಕ ಇಲ್ಲ. ಮಾನ್ಯ ಪೌರಾಯುಕ್ತ ಸಾಹೇಬ್ರನ್ನ ಸ್ವಾಗತ ಮಾಡ್ತೀನಿ. ಈ ರೀತಿಯಾಗಿ ನಾವು ಅಗ್ನಿಶಾಮಕ ಕಾರ್ಯ ಮಾಡ್ತೀವಿ. ಮತ್ತು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಇದು. ನೀವು ತಮ್ಮ ಒಂದು ಪರಿಭಾಷೆಯಲ್ಲಿ ಅಗ್ನಿಶಾಮಕ ದಳ ಅಂತೀರಾ. ದಳ ಎಂಬ ಶಬ್ದ ಇಲ್ಲ ನಮ್ಮಲ್ಲಿ ಗ್ಯಾಜೆಟಲ್ಲಿ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ, ದಳ ಅಂದರೆ ಸ್ಮಾಲ್ ಒಂದು ಯೂನಿಟ್. ಬಟ್ ನಾವೀಗ ಸ್ವತಂತ್ರವಾದ ಇಲಾಖೆ ಇದ್ದೀವಿ. ಇಡೀ ರಾಜ್ಯದಲ್ಲಿ ನಮ್ಮದು 218 ಅಗ್ನಿಶಾಮಕ ಠಾಣೆ ಇದೆ, 818 ಅಗ್ನಿಶಾಮಕ ಠಾಣೆಗಳಿವೆ. ನಮ್ಮ ಒಂದು ಸಂಖ್ಯೆ 7,000 ಇದು ಇದೆ, ಸ್ಟ್ರೆಂತ್ ಇದೆ, ಇಲಾಖೆಯಾಗಿ ಬದಲಾವಣೆ ಇದೆ. ತಮ್ಮ ಒಂದು ಸ್ಟೇಟ್ಮೆಂಟಲ್ಲಿ ದಳ ಎಂಬುದನ್ನು ಸ್ವಲ್ಪ ತೆಗೆದು ತುರ್ತು ಸೇವೆಗಳು, ಖಾಲಿ ಫೈರ್ ಫೈಟಿಂಗ್ ಅಷ್ಟೇ ಅಲ್ಲ, ರೆಸ್ಕ್ಯೂ ಆಪರೇಷನ್ಸ್, ಬಿಲ್ಡಿಂಗ್ ಕೊಲಾಪ್ಸ್ ಇರ್ಬೋದು, ಫ್ಲಡ್ ಇರ್ಬೋದು, ಅಥವಾ ವೆಹಿಕಲ್ ಆಕ್ಸಿಡೆಂಟ್ ಇರ್ಬೋದು, ಅಥವಾ ನಿಮ್ಮ ಒಂದು ನಗರದಲ್ಲಿ ಬಿದ್ದಂಥ ಮರಗಳನ್ನು ಕಟ್ ಮಾಡಲಿಕ್ಕೂ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇದೆ, ಸ್ಟ್ರೆಂತ್ ಜನ ಇದ್ದಾರೆ. ಆದ್ದರಿಂದ ಅಂದರೆ ಬಿಲ್ಡಿಂಗ್ ಟ್ರೀ ಅಂದರೆ ಟ್ರಾಫಿಕ್ ಅದು ಮಾಡ್ಬೇಕಂದ್ರೆ ಎಲ್ಲ ಮನೆಗಳಲ್ಲಿ ಬಿದ್ದು ತೆಗೆದ್ರೆ ನಾವು ಬೆಂಕಿ ಹಾರಿಸ್ಬಿಟ್ಟು ಟ್ರೀ ತೆಗೆಯೋದೇ ಕೆಲಸ ಆಗ್ಬಿಡ್ತದೆ. ಅರ್ಥ ಆಯಿತಾ? ಟ್ರಾಫಿಕನ್ನು ತಡೆಯೋದು. ಈ ರೀತಿ ನಾವು ಡಿಫ್ರೆಂಟಾಗಿ ಆಪ್ರೇಷನ್ಸ್ ಮಾಡ್ತೀವಿ. ಆದ್ದರಿಂದ ನಮಗೆ ಬರೋದು ನಿಮ್ಮ ಕಾಲ್ಗಳು ಲೇಟಾಗಿ, ಅಂದರೆ ಪಬ್ಲಿಕ್ ಕಾಲ್ಸ್. ಯಾರ ಹತ್ರ ನಮ್ಮ ನಂಬರ್ ಇರೋಲ್ಲ. ಮೊನ್ನೆ ಘಟನೆ ಆಗಿದ್ದು ಯಾವುದು, ರಮಾನಂದ ಶೆಟ್ಟಿ ಮನೆಯಲ್ಲಿ ಅವಳ ಮಗಳು ಮಾಡಿದ ಕಾಲ್ ಇದು. ಅವಳು ಮಾಡಿದ್ದು 112ಗೆ 112, ಅದು ನಮ್ಮ ಠಾಣೆಗೆ ಬಂದಿದೆ. ಅಲ್ಲಿಂದ ನಮಗೆ ಮೆಸೇಜ್ ಬಂದು ಆಮೇಲೆ ಅವ್ರಿಗೆ ಇಬ್ಬರಿಗೂ ನಮ್ಮ ಸ್ಟಾಫಿಗೆ ಮತ್ತು ಅವ್ರ ಮಗಳಿಗೆ ಕಮ್ಯುನಿಕೇಷನ್ ಆಗಿ ನಾವು ಅಲ್ಲಿ ಜೀವ ಉಳಿಸ್ಲಿಕ್ಕೆ ಒಂದು ಅನುಕೂಲ ಇದೆ. ಆದ್ದರಿಂದ ನಮ್ಮ ಒಂದು ಅಗ್ನಿಶಾಮಕ ಠಾಣೆಗಳ ನಂಬರ್ಗಳನ್ನು ಪ್ರತಿಯೊಂದು ಪತ್ರಿಕೆಯಲ್ಲಿ ಅಂದರೆ ಕೊಟ್ಟರೆ ನಮಗೆ ರೆಸ್ಪಾನ್ಸ್ ಟೈಮ್ ನಮಗೆ ಭಾಳ ಕಡಿಮೆ ಆಗ್ತದೆ. ಅಂದರೆ ನಾವು ಆದಷ್ಟು ಜೀವನ ಉಳಿಸ್ಬೋದು. ನಾವು ಮೊದಲು ಹೇಳಿದಾಗೆ ನಮ್ಮಲ್ಲಿ ಖಾಲಿ 3 minutes, ಓನ್ಲಿ 3 minutes ನಮ್ಮ ರೆಸ್ಪಾನ್ಸ್ ಟೈಮ್, 180 seconds. 180 seconds ಮೇಲೆ ಆದರೆ ಜೀವ ಹಾನಿ ಮತ್ತು ಪ್ರಾಪರ್ಟಿ ಹಾನಿ ಭಾಳಷ್ಟು ಆಗ್ಬೋದು. ಓಕೆ, ಥ್ಯಾಂಕ್ ಯು. ಮತ್ತು ತಮ್ಮಿನ ಕ್ವಶನ್ಸ್ ಇದೆ? ಈಗ ಪೌರಾಯುಕ್ತ ರಾಯಪ್ಪ ಅವರು ಮಾತನಾಡ್ತಾರೆ. ಪೌರಾಯುಕ್ತರಾಗಿ ಮಳೆಗಾಲದಲ್ಲಿ ನಗರಸಭೆ ಎದುರಿಸುವ ಸವಾಲುಗಳ ಬಗ್ಗೆ ಮತ್ತು ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರಿಂದ ಮತ್ತು ಅವರಿಂದ ಏನು ಸಾಧ್ಯ ಆಗ್ತಾ ಇಲ್ಲ, ಈ ವಿಚಾರಗಳ ಬಗ್ಗೆ ರಾಯಪ್ಪ ಅವರು ಮಾತನಾಡಬೇಕು. ಕೃತಕ ನೆರೆಗಳು ಅದೆಲ್ಲವೂ ಕೂಡ ಒಳಗೊಂಡು. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ನಾವು ಮಳೆಗಾಲದ ಪೂರ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ಎಲ್ಲ ತೋಡುಗಳನ್ನು ಈ ಬಾರಿ ನಾವು ಸ್ವಚ್ಛ ಮಾಡಿದ್ದೀವಿ. ಅದರೊಟ್ಟಿಗೆ ನಮ್ಮ ಇಂದ್ರಾಣಿ ನದಿಯನ್ನು ಸುಮಾರು 10 ದಿನಗಳ ಕಾಲ ಆ ಧೂಳನ್ನು ನಾವು ತೆಗೆದಿದ್ವಿ. ಪ್ರತಿಯೊಂದು ವಾರ್ಡುಗಳಲ್ಲಿ ಇರ್ಬೋದು, ಪ್ರತಿಯೊಂದು ಏರಿಯಾದಲ್ಲಿ ಇರ್ಬೋದು, ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ತೋಡುಗಳು ಬರ್ತದೆ ಅವೆಲ್ಲವನ್ನು ಪ್ರತಿದಿನ ವೀಕ್ಷಣೆ ಮಾಡಿ ಅವೆಲ್ಲವನ್ನು ನಾವು ಕ್ಲಿಯರ್ ಮಾಡಿದ್ದಕ್ಕೆ ಈ ಬಾರಿ ಅಷ್ಟು ನೆರೆ ಬರಲಿಲ್ಲ. ಒಂದು ಉದಾಹರಣೆ, ಒಮ್ಮೆ ಮಾತ್ರ ನಮ್ಮಲ್ಲಿ ನೆರೆ ಬಂದಿದೆ, ಅದು ಗುಂಡಿಬೈಲಲ್ಲಿ ಮತ್ತು ಕಲಸಂಕದಿಂದ ಸ್ವಲ್ಪ ಈಚೆಯಲ್ಲಿ. ಅದು ಯಾಕಾಗಿ ಆಗಿದೆ ಅಂದರೆ ಈಗಾಗಲೇ ಬಿಲ್ಡಿಂಗ್ಗಳು, ಕಟ್ಟಡಗಳು ಕಟ್ಟುವಾಗ ಸಾರ್ವಜನಿಕರು ತನ್ನ ಜಾಗದಲ್ಲಿ ಇರುವಂಥ ತೋಡುಗಳನ್ನು ಕಂಪ್ಲೀಟಾಗಿ ಅದನ್ನು ಮುಚ್ಚಿ ಕಟ್ಟಡಗಳ ನಿರ್ಮಾಣ ಮಾಡ್ತಾಯಿದ್ದಾರೆ. ಇದರಿಂದ ನಾನು ಅಲ್ಲಿ ಅನೇಕರ ಜನರ ಹತ್ರ ಕೇಳಿದಾಗ ಹೇಳಿದ್ರು ಅವರು, 5 ತೋಡು ಇತ್ತು ಸರ್, ಈಗ 2 ತೋಡು ಇದೆ ಎಂಬುದಾಗಿ.
ಈ ರೀತಿ ಮಾಡೋದ್ರಿಂದ ಕೃತಕ ನೆರೆ ಉತ್ಪತ್ತಿ ಆಗ್ತಾ ಇದೆ. ಇವತ್ತು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಾನು ಒಂದೇ ಹೇಳೋದು, ಯಾವುದೇ ಪ್ರಾಣಹಾನಿ ಉಂಟಾಗಿಲ್ಲ. ಯಾಕಂದರೆ ಅಷ್ಟು ಪ್ರಿಕಾಷನ್ಗಳನ್ನ ತಗೊಳ್ಳೋದು. ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ಎನ್ವೈರ್ಮೆಂಟ್ ಇಂಜಿನಿಯರ್ ಇರ್ಬೋದು, ನಮ್ಮ ಸಿವಿಲ್ ಇಂಜಿನಿಯರ್ ಇರ್ಬೋದು, ಅವರಿಗೆಲ್ಲ ಡೈರೆಕ್ಷನ್ ಮೊದಲೇನ ನಾವು ಕೊಟ್ಟಿದ್ವಿ. ಇವತ್ತು ಸಹ ನಾವು ರಾತ್ರಿ 10 ಸಿಬ್ಬಂದಿ ನಮ್ಮ ಸಿಬ್ಬಂದಿಗಳು ಇದ್ದಾರೆ. ಪ್ರತಿಯೊಂದು ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಮರಗಳನ್ನು ಬೀಳುವಂಥ ಸಂದರ್ಭದಲ್ಲಿ ನಾವೆಲ್ಲವನ್ನು ಸುಮಾರು 3 ಟೀಮ್ಗಳಾಗಿ, ಒಂದು ಮಣಿಪಾಲ, ಒಂದು ಉಡುಪಿ, ಒಂದು ಮಲ್ಪೆ, 3 ಟೀಮ್ಗಳಾಗಿ ಇವತ್ತು ನಾವು ಮರಗಳು ಎಲ್ಲೆಲ್ಲಿ ಅಪಾಯಕಾರಿ ಮರಗಳಿದೆ ಅವೆಲ್ಲವನ್ನು ತೆರವು ಮಾಡಿದ್ದೀವಿ. ಸಾರ್ವಜನಿಕರು ಬರ್ಬೋದು, ಸಾರ್ವಜನಿಕರಿಂದ ಬಂದಂಥ ಇರ್ಬೋದು, ಅಥವಾ ನಮ್ಮ ಸದಸ್ಯರಿಂದ ಬಂದಂಥ ದೂರುಗಳಿಗೆ ಅನುಗುಣವಾಗಿ ಇವತ್ತು ನಗರ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಸಂಪೂರ್ಣವಾಗಿ ತೆರವು ಮಾಡಿದ್ದೀವಿ. ಇನ್ನೂ ತೆರವು ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಬಾರಿ ನಿಮಗೆ ಗೊತ್ತಿದೆ, ಮಳೆ ಕಳೆದ ಸುಮಾರು 15 ವರ್ಷಗಳ ಹಿಂದಿನಕ್ಕಿಂತ ಹೆಚ್ಚಾದ ಮಳೆ ಈ ವರ್ಷ ಆಗಿದೆ. ಯಾಕಂದರೆ ನಮ್ಮ ಅನುಭವದಲ್ಲಿ ಕೂಡ ಹೌದು. ಯಾಕಂದರೆ ಅಷ್ಟು ಮಳೆ ಆಗ್ತಾಯಿದ್ದು, ಈಗಲೂ ಬಿಡ್ತಾ ಇಲ್ಲ, ರಾತ್ರಿ ಇಡೀ ಮಳೆ ಬರ್ತಾಯಿದ್ರು. ಆದರೂ ಅದು ದೇವರ ಕೃಪೆ ಅಂತ ಹೇಳಿಸ್ಬೋದು. ಉಡುಪಿಗೇನು ತೊಂದರೆ ಆಗಲಿ ಇಲ್ಲಿವರೆಗೂ. ಯಾವುದು ನಮ್ಮೆಲ್ಲರ ಒಂದು ಭಾಗ್ಯ ಅನ್ನಿಸ್ಬೋದು. ಕುಂದಾಪುರ, ಮಂಗಳೂರು ನೋಡೋದಾದರೆ ಎಲ್ಲಿ ಬೇಕಾದ್ರಲ್ಲೂ ಈ ಗುಡ್ಡಗಳು ಚೆರಿದು ಬಿದ್ದು ಇವತ್ತು ಅನೇಕ ಜನರಿಗೆ ಪ್ರಾಣ ಅಪಾಯ ಆಗಿದೆ. ಇವತ್ತು ಉಡುಪಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರಿಂದ ಯಾವುದು ಅಂಥ ಪ್ರಾಣ ಅಪಾಯ ಆಗಲಿಲ್ಲ. ಇವತ್ತು ತೋಡುಗಳನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ದೀವಿ. ಮತ್ತು ದೂರುಗಳು ಬಂದಾಗ ಸಹ ಇಮ್ಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾಯಿದ್ದೀವಿ. ನಾವು ಯಾರೇ ದೂರು ಹೇಳಲಿ ಅದನ್ನು ಅಟೆಂಡ್ ಮಾಡಿ ಅವತ್ತು ತೆರವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ನಾನು ಹೇಳೋದಂದ್ರೆ ಒಂದೇ, ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಒಂದೇ, ತಮ್ಮ ಬಿಲ್ಡಿಂಗ್ ಕಟ್ಟುವಾಗ ಮಳೆ ನೀರು ಹರಿಯುವಂಥ ಜಾಗವನ್ನು ಅದು ಬಿಟ್ಟು ಕಟ್ಟಬೇಕು ಜನರು. ಇವತ್ತು ನಮ್ಮ ನಗರ ಉಡುಪಿ ಬೆಳೀತಾ ಇದೆ. ಮುಂದೆ ಭವಿಷ್ಯದಲ್ಲಿ ನಗರ ವ್ಯವಸ್ಥಿತವಾಗಿ ಬೆಳೆದು ಯಾವುದೇ ತೊಂದರೆ ಇಲ್ಲದಾಗೆ ಪ್ರವಾಹ ಇರ್ಬೋದು ಅಥವಾ ನೆರೆ ಇರ್ಬೋದು, ಇದರಿಂದ ನಾವೆಲ್ಲರೂ ಸಂರಕ್ಷಣೆ ಮಾಡಿಕೊಳ್ಬೇಕಾದ್ರೆ ಸಾರ್ವಜನಿಕರು ತಮ್ಮ ಕಟ್ಟಡಗಳನ್ನು ಕಟ್ಟುವಾಗ ಸೆಟ್ ಬ್ಯಾಕ್ ಒಟ್ಟಿಗೆ ಮಳೆ ನೀರು ತೋಡುಗಳನ್ನು ಖಂಡಿತವಾಗಿ ಯಾವುದೇ ಕಾರಣಕ್ಕೆ ಅದನ್ನು ಮುಚ್ಚದೆ ಅದನ್ನು ನೀರು ಹರಿಲಿಕ್ಕೆ ಅವಕಾಶ ಮಾಡಿಕೊಟ್ಟರಲ್ಲಿ ಮಾತ್ರ ಒಂದು ಕೃತಕ ನೆರೆಯಿಂದ ನಾವೆಲ್ಲರೂ ತಪ್ಪಿಸ್ಕೋಬಹುದು ಎಂಬುದಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಮತ್ತು ಹೆಚ್ಚಾಗಿ ಇನ್ನೂ ನಾವು ಪ್ರಿಕಾಷನ್ ತಗೊಂಡಿದ್ದೀವಿ. ಈ ತಿಂಗಳು ಎಂಡುವರೆಗೂ ನಾವು ನಮ್ಮ ಸಿಬ್ಬಂದಿಗಳನ್ನು ಈಗಲೂ ನಿಯೋಜನೆ ಮಾಡ್ತಾಯಿದ್ವಿ. ಪ್ರತಿಯೊಂದು ಎಲ್ಲೆಲ್ಲಿ ನೀರು ನಿಲ್ತದೆ ಅಲ್ಲಿ ನೀರು ನಿಲ್ದಾಗ ವ್ಯವಸ್ಥೆ ಮಾಡ್ತಾಯಿದ್ವಿ. ಮರಗಳು ಬಿದ್ದಾಗ ಅದನ್ನು ಕೂಡಲೇ 1 ಗಂಟೆ ಒಳಗೆ ತೆರವು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ವಿ. ಅದರೊಟ್ಟಿಗೆ ನಮ್ಮ ಸಿಬ್ಬಂದಿಗಳು ರಾತ್ರಿ ಹಗಲು ಕೆಲಸ ಮಾಡ್ತಾಯಿದ್ದಾರೆ. ಪೌರ ಕಾರ್ಮಿಕರು ಇರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರ್ಬೋದು, ನಮ್ಮ ಇಂಜಿನಿಯರ್ಗಳು ರಾತ್ರಿ ಹಗಲು ನಿಭಾಯಿಸ್ತಾ ಇದ್ದೀವಿ. ಎಲ್ಲವನ್ನು ಒಂದು ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ಎಂಬುದಾಗಿ ಪ್ರತಿಯೊಂದು ಕೆಲಸಗಾರಗಳಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಕೂಡ. ಹೌದು. ಮಾತಾಡೋದು ಈ ಭೂಮಿಯ ರಚನೆ, ಬೆಟ್ಟ, ಗುಡ್ಡ, ಈ ವಿಚಾರದ ಸಂರಚನೆಯ ಬಗ್ಗೆ ಆರಂಭದಲ್ಲಿ ಮಾತನಾಡಿ, ಆ ನಂತರ ಘಟನೆಗಳ ಬಗ್ಗೆ ಹೇಗೂ ಪ್ರಶ್ನೆಗಳು ಬಂದೇ ಬರ್ತದೆ. ಎಲ್ಲರೂ ಕಾಯ್ತಾ ಇದ್ದಾರೆ ಪ್ರಶ್ನೆಗಳನ್ನು. ಸಂರಚನೆಯ ಬಗ್ಗೆ ಆರಂಭದಲ್ಲಿ ಮಾತನಾಡಿದ್ರೆ ಮತ್ತು ಆಗಿರುವ ಅನಾಹುತಗಳ ಬಗ್ಗೆ, ಮನುಷ್ಯ ಮಾಡಿರುವ ಕೃತ್ಯಗಳ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತದೆ. ಸಂರಚನೆಯ ಬಗ್ಗೆ ಮತ್ತು ವಿಕೋಪಗಳ ಬಗ್ಗೆ ಮುಂದೆ ಮಾತಾಡೋದು. ಇವತ್ತಿನ ಚರ್ಚೆಯ ವಿಷಯ ನೆರೆ, ಬೆಂಕಿ ಅವಘಡ ಮತ್ತು ಭೂಕುಸಿತ. ಈ ಭೂಕುಸಿತದ ಬಗ್ಗೆ ಮಾತಾಡೋ ಮೊದಲು ನಮ್ಮ ಈ ಗುಂಡಿಬೈಲಿನ ಒಂದು ನೆರೆಯ ಬಗ್ಗೆ ನಾನು 2 ವಿಚಾರನ ಹೇಳಿ ಮತ್ತೆ ಭೂಕುಸಿತದ ಬಗ್ಗೆ ಹೋಗ್ತೀನಿ. ಈ ಕಲ್ಸಂಕ ಅನ್ನೋದು ಇಂದ್ರಾಣಿ ತೋಡು ಏನು ನೀರನ್ನು ಪ್ರವಹಿಸ್ತದೆ, ಇದಕ್ಕೆ ಬೇರೆ ಕಡೆಗಳಿಂದ ಬಂದು ನೀರು ಸೇರ್ತದೆ. ಸೊ ಇದರ ನಿರ್ವಹಣೆಯಲ್ಲಿ ನಾವು ಸೋತಿದ್ದೇವೆ. ಹಾಗಾಗಿ ಇಲ್ಲಿ ಫ್ಲ್ಯಾಶ್ ಫ್ಲಡ್ಸ್ ಬಂದಾಗ ನೆರೆ ಉತ್ಪತ್ತಿ ಆಗ್ತದೆ. ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಆದಾಗ ನೀರನ್ನು ಅದಕ್ಕೆ ಒಯ್ಯಲಿಕ್ಕೆ ಆಗೋದಿಲ್ಲ. ಅದು ಇಟ್ ಈಸ್ ಎ ಫೇಲಿಯರ್. ಇದಕ್ಕೆ ಈ ಗುಂಡಿಬೈಲು ಅಥವಾ ಅಲ್ಲಿಂದ ಸಮುದ್ರ ತೀರವರೆಗಿನ ಜಾಗ ಏನು ಸಮುದ್ರ ಹಿಂದಕ್ಕೆ ಹೋಗಿದೆ, ಹಿಂದೆ ಸಮುದ್ರ ಇದ್ದಂಥ ಜಾಗ ಅದು. ಹಾಗಾಗಿ
ಭೂಮಿಯ ಮಟ್ಟ ಆಲ್ಮೋಸ್ಟ್ ಮೀನ್ ಸಿ ಲೆವೆಲ್. ನೀರಿಗೆ ಓಡಬೇಕಾದ್ರೆ ಒಂದು ಸ್ಲೋಪ್ ಇರಬೇಕು, ಆ ಸ್ಲೋಪ್ ಇಲ್ಲ. ಈ ರೀತಿಯ ರಚನೆ ಯಾಕೆ ಆಗಿದೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ನೆರೆ ಬಂದಾಗ ಆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಜಾಗ ಅದು. ಇಟ್ ಈಸ್ ಕಾಲ್ಡ್ ಫ್ಲಡ್ ಪ್ಲೈನ್ಸ್, ನೆರೆ ಬಯಲು ಅಂತ ನಾವು ಹೇಳ್ತೇವೆ. ಆ ನೆರೆ ಬಯಲನ್ನು ನಾವು ಇವತ್ತು ನಮ್ಮ ಉಪಯೋಗಗಳಿಗೆ ತಗೊಂಡಿದ್ದೇವೆ. ಮಾಲ್ಗಳು ಬಂದಿದೆ, ಬಿಲ್ಡಿಂಗ್ಗಳು ಬಂದಿದೆ, ಕಟ್ಟಡಗಳು ಬಂದಿದೆ, ಎಲ್ಲ ಹಿಂದೆ ಗದ್ದೆ ಆಗಿದ್ದದ್ದು ಇವತ್ತೆಲ್ಲ ನಾವು ಅದನ್ನು ಆಕ್ಯುಪೈ ಮಾಡಿದ್ದೇವೆ. ಆ ನೀರು ಹೋಗಿ ಕಲ್ಸಂಕ ತೋಡಿಗೆ ಸೇರುವುದು ಅಲ್ಲಲ್ಲಿ ಬ್ಲಾಕ್ ಆಗಿದೆ. ನೆರೆ ಬಂದಾಗ ಕಾಂಪೌಂಡ್ಗಳ ಒಳಗೆ ಬರ್ತದೆ, ಆ ನೀರು ಪುನಃ ವಾಪಸ್ ಹೋಗೋದಿಲ್ಲ. ಹಾಗಾಗಿ ನೆರೆ ಹೆಚ್ಚು ಹೊತ್ತು ನಿಲ್ತದೆ. ಇದಕ್ಕೆ ಪರಿಹಾರ ಅಂತ ಹೇಳಿದರೆ, ಈ ಕಲ್ಸಂಕ ತೋಡನ್ನು ಒಂದು ಸ್ಲೋಪಿನಲ್ಲಿ ನಾವು ಮೇಂಟೈನ್ ಮಾಡಿ ಸಮುದ್ರಕ್ಕೆ ನೀರನ್ನು ಸರಾಗವಾಗಿ ಹರಿಯುವಂತೆ ಮಾಡಬೇಕು. ಆಮೇಲೆ ಮುಂದುವರೆದ ದೇಶಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಎರಡೂ ಬದಿಗಳಲ್ಲಿ ಆರ್ಟಿಫಿಷಿಯಲ್ ಲಿವೀಸ್, LEVES ಅಂದರೆ ತಡೆಗೋಡೆಗಳನ್ನು, ಆ ನೆರೆ ಬಂದಾಗ ಎಷ್ಟು ನೀರು ಮಟ್ಟ ಬರ್ತದೆ ಅದಕ್ಕಿಂತ ಎತ್ತರಕ್ಕೆ ನಾವು ತಡೆಗೋಡೆಗಳನ್ನು ಕಟ್ಟಬೇಕು. ಅನುದಾನವನ್ನು ಕೇಂದ್ರಗಳಿಂದ ಪಡೆದು ಕಟ್ಟಿ ನೀರು ಫ್ಲಡ್ ಆಗಿ ಓಪನ್ ಆಗಿ ಹೊರಗಡೆ ಈ ಬಯಲು ಪ್ರದೇಶಗಳಿಗೆ ಬರದ ಹಾಗೆ ನಾವು ತಡೆಯನ್ನು ಮಾಡಬೇಕು. ಸೊ ಅದರಿಂದ ಮಾತ್ರ ಇದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಈಗ ಭೂಕುಸಿತದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಭೂಕುಸಿತ ಅನ್ನುವಂಥದ್ದು ಈ ವರ್ಷ ನಾವು ನೋಡಿದ ಹಾಗೆ ಅಥವಾ ಕಳೆದ 5 ವರ್ಷ ಹಿಂದೆ ಆದಂಥದ್ದು ಪಶ್ಚಿಮ ಘಟ್ಟದ ಬುಡಗಳಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಉದ್ದಕ್ಕೂ ಆಗಿದೆ. ಮಡಿಕೇರಿಯಲ್ಲಿ ಆಗಿದೆ, ವಯನಾಡಿನಲ್ಲಿ ಆಗಿದೆ, ಚಿಕ್ಕಮಗಳೂರಿನಲ್ಲಿ ಆಗಿದೆ, ಕಾರವಾರದಲ್ಲಿ ಆಗಿದೆ, ಎಲ್ಲ ಕಡೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ಹೆಚ್ಚುತ್ತಿರುವಂಥ ಯಂತ್ರಗಳು, ಬುಲ್ಡೋಸರ್, JCB ಇವುಗಳನ್ನು ಅನ್ವೇಷಿಸಿ ರಾಕ್ಷಸ ರೀತಿಯಲ್ಲಿ ಅದು ಕೆಲಸ ಮಾಡ್ತದೆ. ಆಗ ಜನರು ಎತ್ತರ ಪ್ರದೇಶದಲ್ಲಿ ಜಾಗ ಇರುವವರು ಅಲ್ಲಿ ಅಭಿವೃದ್ಧಿ, ಕೃಷಿ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಇನ್ನು ಯಾವುದೇ ಒಂದು ಚಟುವಟಿಕೆಗಳು, ಅದಕ್ಕೆ ಬೇಕಾಗಿ ಅವರಿಗೆ ಬೇಕಾದ ಹಾಗೆ ಅದನ್ನು ಮಣ್ಣನ್ನು ತೆಗಿತಾ ಬಂದಿದೆ. ಅಥವಾ ನಮ್ಮ ಸರ್ಕಾರದ ಯೋಜನೆಗಳಂಥ ಎತ್ತಿನ ಹೊಳೆ ಅಥವಾ ಇನ್ನು ಯಾವುದಾದ್ರು ಅಂಥ ಯೋಜನೆಗಳು, ಇದೆಲ್ಲ ಎಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀರುವ ಪಶ್ಚಿಮ ಘಟ್ಟದ ಎತ್ತರದ ಪ್ರದೇಶಗಳಲ್ಲಿ. ಅದರಿಂದಾಗಿ ಏನಾಗಿದೆ ಅಂತ ಹೇಳಿದರೆ, ಮಳೆ ಬಂದಾಗ ನೀರು ಭೂಮಿಯ ಒಳಗೆ ಪ್ರವಹಿಸಲಿಕ್ಕೆ ಭಾಳ ಸುಲಭ ಆಗಿದೆ. ಒಳಗೆ ಹೋದ ನೀರು ಎಲ್ಲಾದರೂ ಒಂದು ಕಡೆ ಹೊರಗಡೆ ಬರಲೇಬೇಕಲ್ಲ. ಕಾಡು ಇದ್ದಾಗ ಎಷ್ಟು ನಿಧಾನವಾಗಿ ಅದು ಇಂಗಿ ನಮ್ಮ ನದಿಗಳನ್ನು ಇಡೀ ವರ್ಷ ಪೋಷಿಸಿ ಇಡೀ ವರ್ಷದಲ್ಲಿ ನೀರು ಹರಿಯುವಂತೆ ಮಾಡಿದ ಜಾಗದಲ್ಲಿ ಇವತ್ತು ಹೇರಳವಾಗಿ ನೀರು ಒಳಗೆ ಸೇರ್ತಾ ಇದೆ. ಪಶ್ಚಿಮ ಘಟ್ಟದ ಒಂದು ಇತಿಹಾಸ ಭೂರಚನೆಯಲ್ಲಿ ತಗೊಂಡ್ರೆ, ಇದು ನಮ್ಮ ಭಾರತ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟು ಇಲ್ಲಿಗೆ ಬಂದಾಗ ಆದಂಥ ಒಂದು ಘಟನೆ, ಒಂದು ಫಾಲ್ಟಿಂಗ್ ಅಂತ ನಾವು ಹೇಳ್ತೇವೆ ಭೂವಿಜ್ಞಾನದಲ್ಲಿ, ಸ್ತರಭಂಗ ಅಂತ. ಇಡೀ ಒಳಗಿನ ಶಿಲಾ ರಚನೆಗಳು ಭಂಗವಾಗ್ತವೆ, ಒಡಿತದೆ. ಆಗ ಪಶ್ಚಿಮ ಘಟ್ಟ ಏರ್ತಾ ಹೋಯಿತು, ಎತ್ತರ ಆಯಿತು, 1200 ಮೀಟ್ರ್ ಎತ್ತರದವರೆಗೆ ಹೋಯಿತು. ಹಾಗೆ ಇಡೀ ಒಂದು ಪಶ್ಚಿಮ ಘಟ್ಟ, ರತ್ನಗಿರಿಯಿಂದ ಹಿಡಿದು ನಮ್ಮ ಪೂರ್ವ ಘಟ್ಟದವರೆಗೆ ಇಡೀ ಪಶ್ಚಿಮ ಘಟ್ಟ ಹಾಗೆ ಉತ್ಪತ್ತಿ ಆಯಿತು. ಹಿಮಾಲಯಕ್ಕಿಂತ ಎಷ್ಟೋ ಹಿಂದೆ ನಡೆದಂಥ ಘಟನೆ ಇದು. ಹಿಮಾಲಯ ತೀರ ಇತ್ತೀಚಿನದು. ಇದು 800 ಮಿಲಿಯನ್ ವರ್ಷಗಳ ಹಿಂದೆ. ಹಿಮಾಲಯ ಕೇವಲ 60 ಮಿಲಿಯನ್ ವರ್ಷಗಳ ಹಿಂದೆ ನಡೆದಂಥ ಘಟನೆ. ಭಾರತದ ಭೂಖಂಡ ಹೋಗಿ ಸಿ ಆಫ್ ಟೆಥಿಸಲ್ಲಿ ಟಿಬೆಟ್ಟಿಗೆ ಬಡಿದಾಗ ಉಂಟಾದ್ದು ಹಿಮಾಲಯ. ಹಾಗಾದಂಥ ಈ ಪಶ್ಚಿಮ ಘಟ್ಟದಲ್ಲಿ ತುಂಬ ಸ್ತರಭಂಗಗಳಿದ್ದಾವೆ, ಫಾಲ್ಟಿಂಗ್ ಅಂತ ಹೇಳ್ತೇವೆ. ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಟ್ರಿಗರ್ ಮಾಡಿದರೂ ಪುನಃ ಭೂಕಂಪ ಆಗುವ ಚಾನ್ಸ್ಗಳು ಜಾಸ್ತಿ. ಈ ಅಂತರ್ಜಲ ಒಳಗೆ ಹೋದಾಗ ಪುನಃ ಆ ರೀತಿಯ ಮೂಮೆಂಟ್ಗಳು ಸ್ಟಾರ್ಟ್ ಆಗ್ತವೆ. ಈಗ ಇತ್ತೀಚಿನ ದಿನಗಳಲ್ಲಿ ಮಳೆಗಾಲದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕೆಲವು ಕಡೆ
ಸ್ಫೋಟದ ಶಬ್ದ ಕೇಳಿತ್ತು ಅಂತ ಹೇಳ್ತಾರೆ. ಆ ಸ್ಫೋಟವೇ ಸ್ತರಭಂಗ. ಅದು ಶಾಲೋ ಲೆವೆಲಲ್ಲಿ ಇರ್ಬೋದು ಅಥವಾ ಡೀಪರ್ ಲೆವೆಲಲ್ಲಿ ಇರ್ಬೋದು. ಆ ಸ್ತರಭಂಗಗಳಾದಾಗ ಒಂದು ಸರ ಮೈ ನಟ್ಟಿಗೆ ತೆಗೆದ ಹಾಗೆ. ಅದು ಪ್ರಕೃತಿ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳಿಕ್ಕೆ ನೋಡು. ಈ ಪ್ರವಹಿಸಿದ ಅಂತರ್ಜಲ ಅದಕ್ಕೆ ಒತ್ತಡವನ್ನು ಕೊಡ್ತದೆ. ಆಗ ವಯನಾಡಿನಲ್ಲಿ ಆದಂಥ ದುರಂತಗಳಾಗ್ತವೆ. ಅಂದರೆ ಮನುಷ್ಯನ ಈ ಕೆಲಸಗಳು ಆ ಪ್ರಾಕೃತಿಕ ವ್ಯವಸ್ಥೆಯನ್ನು ಟ್ರಿಗರ್ ಮಾಡಿದವೆ. ಇದೆಲ್ಲ ನಾವು ಈಗ ಹಿಂದಕ್ಕೆ ಹೋಗಿ ತಡೆಯಲಾರದಂಥ ಸಮಸ್ಯೆಗಳಲ್ಲಿ ಸಿಕ್ಕಿಬಿದ್ದಾಗಿದೆ. ಇವುಗಳನ್ನು ಕೇವಲ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲಿ ನೀರು ಹೋಯಿತು ಎಲ್ಲಿ ಒಡೆಯಿತು ಅಂತ ಅಧ್ಯಯನ ಮಾಡ್ಬೋದಲ್ಲದೆ, ಈಗ ಅಧ್ಯಯನ ಮಾಡಿದರೂ ಇದು ಯಾವುದೇ ಘಟನೆಗಳನ್ನು ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾವು ಮಳೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಈ ಪ್ರಾಕೃತಿಕ ಭೂಕುಸಿತಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಇನ್ನು ಮುಂದಕ್ಕೆ ಇಂಥ ಕೆಲಸಗಳಾಗದಂತೆ ಮಾತ್ರ ನಾವು ಮಾಡ್ಬೋದು. ಅದನ್ನು ಏನೂ ತಡೆಯಲಿಕ್ಕೆ ಆಗೋದಿಲ್ಲ. ಮೊನ್ನೆ ಶಿರೂರಿನಲ್ಲಿ ರಸ್ತೆ ಕುಸಿಯಿತು. ಅರ್ಧ ಕಿಲೋಮೀಟ್ರ್ ಜಾಗದಲ್ಲಿ ನ್ಯಾಷನಲ್ ಹೈವೇಯಲ್ಲಿ ಬಂದು ಗುಡ್ಡ ಬಿದ್ದು, ಆ ಬಿದ್ದ ಮಣ್ಣು ಹೊಳೆಯಲ್ಲಿ ಹೋಗಿ ನೀರನ್ನು ಎಷ್ಟು ದೂಡಿತು ಅಂತ ಹೇಳಿದರೆ 1 ಕಿಲೋಮೀಟ್ರ್ ದೂರದಲ್ಲಿವರೆಗೆ ಪ್ರವಾಹ ರೀತಿಯಲ್ಲಿ, ಸುನಾಮಿ ರೀತಿಯಲ್ಲಿ ಆ ನೀರು ಹೋಗಿ 40 ಮನೆಗಳನ್ನು ನಾಶ ಮಾಡಿತು ಘಟನೆ. ಆಮೇಲೆ ಮಾಡಿ ಕೇವಲ ಪೋಸ್ಟ್ ಮಾರ್ಟಮ್, ನೀವೇನು ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ನ್ಯಾಷನಲ್ ಹೈವೇ ಮಾಡಬೇಕಾದ್ರೆ ಅಧ್ಯಯನ ಮಾಡಬೇಕಿತ್ತು. ಶಿರೂರು, ನಮ್ಮ ಬೈಂದೂರು ಶಿರೂರು ಒತ್ತಿನಹೆಣೆಯಲ್ಲಿ ನಾವು ಕೊಂಕಣ್ ರೈಲ್ವೆ ಸುರಂಗವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು. ನಮ್ಮಿಂದ ಆಗಲಿಲ್ಲ. ಅದು ಎರಡೂ ಬದಿಯಲ್ಲಿ ಹಳ್ಳಿಗಳು ಬಂದು ನಿಂತಿತು. ಆ ಬೈಂದೂರು ಟನೆಲ್ ಮಾತ್ರ ಬಾಕಿ ಇತ್ತು. 2 ವರ್ಷಗಳ ಕಾಲ ಬಟ್ ಫಾರ್ ದ ಟನೆಲ್ ದ ಎಂಟೈರ್ ಪ್ರಾಜೆಕ್ಟ್ ವಾಸ್ ಸ್ಟಾಪ್ಡ್. ಅಲ್ಲಿ ಎಷ್ಟು ನೀವು ಟನೆಲಿಂಗ್ ಮಾಡಿದರೂ ಅಷ್ಟೇ ಸೇಡಿ ಮಣ್ಣು ಪಾಯಸದ ರೀತಿಯಲ್ಲಿ ಬರ್ತಾಯಿತ್ತು. 30 ಜನರ ಮೇಲೆ ಪ್ರಾಣವನ್ನು ತೆಗೆದುಕೊಂಡಿದೆ ಆ ಟನೆಲ್. ಕೊನೆಗೆ ಜಪಾನ್ನವರು ಬಂದು ನಮಗೆ ಅದು ಮಾಡಿಕೊಡ್ಬೇಕಾಯಿತು. ಯಾಕೆ ಹಾಗಾಯಿತು ಅಂದರೆ ಅಧ್ಯಯನದ ಕೊರತೆ. ಅಲ್ಲಿ ಕೆಳಗಡೆ ಏನಿದೆ ಅನ್ನೋ ಅಧ್ಯಯನ ಮಾಡದೆ ಅಲ್ಲಿ ಟನೆಲಿಂಗ್ ಮಾಡಲಿಕ್ಕೆ ಹೊರಟದ್ದೇ ತಪ್ಪು. ಅದು ಮೊದಲೇ ಗೊತ್ತಿದ್ದರೆ ಅದನ್ನು ಒತ್ತಿನಹೆಣೆಯಿಂದ ಬಿಟ್ಟು ಆ ರೈಲ್ವೆ ಲೈನನ್ನು ಮಾಡ್ಬೋದಿತ್ತು. 2 ವರ್ಷಗಳ ಅಷ್ಟು ದೊಡ್ಡ ಪ್ರಾಜೆಕ್ಟ್ ನಿಂತು ಅಂದರೆ ಎಷ್ಟು ನಷ್ಟ, ಅಷ್ಟು ಜೀವಹಾನಿ. ಹಾಗೆ ನ್ಯಾಷನಲ್ ಹೈವೇಯನ್ನು ಅಗಲ ಮಾಡುವಾಗಲೂ ಅದೇ ತಪ್ಪನ್ನು ಮಾಡಿದರು. ಅಲ್ಲಿ ಹಳೆಯ ಹೊಳೆ ಇದ್ದಂಥ ಎಲ್ಲ ಕುರುಗಳಿದೆ, ಪೆಬಲ್ಸ್, ರೌಂಡೆಡ್ ಸ್ಮೂತ್ ಪೆಬಲ್ಸ್. ಅದು ನೋಡಿದಾಗಲೇ ಅಂದಾಜಾಗ್ತದೆ ನಮ್ಮಂಥವರಿಗೆ, ಇದು ಹೊಳೆ ಜಾಗ, ಇಲ್ಲಿ ಮಣ್ಣನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಲ್ಲಿಯೇ ಕಡಿದು ರಸ್ತೆಯನ್ನು ಮಾಡಿದರು. ಹಾಗಾದರೆ ಏನು ಮಾಡ್ಬೋದಿತ್ತು ಅಲ್ಲಿ? ಅದನ್ನು ಕಡಿಲಿಕ್ಕೆ ಹೋಗಬಾರ್ದು ಅಂಥ ಕಡೆ. ಅಲ್ಲಿ ರಸ್ತೆಯನ್ನು ಸ್ವಲ್ಪ ಒಂದು ಅಪ್ಪು ಸಿಕ್ಕಿದರೂ ಕೂಡ ಆ ಗಟ್ಟಿಯಾದಂಥ ಮೂರಕಲ್ಲಿದೆ ಅಲ್ಲಿ ಮೇಲೆ. ಬಾಕ್ಸೈಟ್ ಆ್ಯಂಡ್ ಲ್ಯಾಟ್ರೈಟ್ ಇಸ್ ವೆರಿ ಹಾರ್ಡ್ ದೇ, ಹಾರ್ಡರ್ ದ್ಯಾನ್ ಗ್ರಾನೈಟ್. ಅದನ್ನು ಕಟ್ ಮಾಡಿ ಸಾಫ್ಟ್ ಲೇಯರಿಗೆ ಹೋಗಿ ನಾವು ರಸ್ತೆ ಮಾಡಿ ನಿಂತಿದ್ದೇವೆ. ಆ ಸಾಫ್ಟ್ ಲೇಯರ್ ನೀರು ಮಳೆಗಾಲದಲ್ಲಿ ಮೇಲೆ ಬಂದಾಗ ಅದು ಒತ್ತಡಕ್ಕೆ ಒಳಗಾಗಿ ಮತ್ತೆ ಕುಸಿತಾ ಇದೆ. ಪ್ರತಿ ವರ್ಷ ಅದೇ ಕೆಲಸ. ನಾವು ತಪ್ಪುಗಳನ್ನು ಮಾಡ್ತಾಯಿದ್ದೇವೆ. ಮೊನ್ನೆ ಅಂಕೋಲದ ಬಳಿ ಏನು ಕುಸಿತು, ಅಲ್ಲಿ ಆ ಥರ ಕಟ್ಟಿಂಗ್ ಮಾಡಲೇಬಾರ್ದು. ಆ ರಚನೆಗಳನ್ನು ಅಧ್ಯಯನ ಮಾಡದೆ ಮಾಡಿದ್ದರ ಫಲಿತಾಂಶ. ಈಗ ನಮ್ಮ ಪರ್ಕಳದ ಸಮೀಪ ಅಲ್ಲಿ ಒಂದು ಕೆಳಪರ್ಕಳ ಅಂತ ಉಂಟು. ಅಲ್ಲಿ ನೀವು ಬಲದ ಬದಿಯಲ್ಲಿ ನೋಡಿ, ಒಂದು 80 ಸೆಂಟ್ಸ್ 1 ಎಕರೆ ಜಾಗ. ಆ ಜಾಗದವರಿಗೆ ಬಹುಶಃ ಅದನ್ನು ಈ ರಸ್ತೆಯ ಮಟ್ಟದಲ್ಲಿ ತೆಗೆದ್ರೆ ಅದಕ್ಕೆ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಬರ್ಬೋದು ಅಂತ ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲಿ ಮೇಗೆ ಒಂದು ನಾಗಬನ ಇತ್ತು, ಅದನ್ನು ಶಿಫ್ಟ್ ಮಾಡಿದರು. ಅಲ್ಲಿಯ ಮಣ್ಣನ್ನು ಮಾರಾಟ ಮಾಡಿದ್ರು, ಕೊಟ್ಟರು. ಅಂತೂ ಅವರಿಗೆ ಆ ಜಾಗ ಲೆವೆಲ್ ಆಗಬೇಕಿತ್ತು. ಈಗ ಮೊನ್ನೆ ಮಳೆ ಸ್ಟಾರ್ಟ್ ಆದಾಗ ಅದು ಇಡೀ ಗುಡ್ಡ ಕುಸಿದು ಈ ನಾಗಬಂದ ಮೇಲೆ ಬಿದ್ದಿದೆ. ಇನ್ನು ಆ ಜಾಗಕ್ಕೆ ಯಾರು ಬರ್ತಾರೆ? ಯಾರು ಕೇಳೋದಿಲ್ಲ. ಆಯಿತು, ಆ ಸಮಸ್ಯೆ ಅಲ್ಲಿಗೆ ಮುಗಿಯುತ್ತೆ. ಅವರ ಜಾಗ 80 ಸೆಂಟ್ಸು ಅಲ್ಲಿ ಮಣ್ಣು ಹಾಕಿ ಮುಚ್ಚಿದ ಅಲ್ಲ.
ಅದು ಇನ್ನೂ ಒಂಥರ ಕ್ಯಾನ್ಸರ್ ಥರ ಮುಂದುವರಿತದೆ. ಅದಕ್ಕೆ ಪೂರಕವಾಗಿ ಅದಕ್ಕಿಂತ ಒಂದು ಏರ್ ಡಿಸ್ಟೆನ್ಸಲ್ಲಿ ಒಂದು 500 ಮೀಟ್ರಲ್ಲಿ ಒಂದು ಅವೈಜ್ಞಾನಿಕ ಕೆರೆಯನ್ನು ಮಾಡಿದ್ದಾರೆ ದೇವಸ್ಥಾನದ ಮುಂದೆ. 50 ಅಡಿ ಆಳವನ್ನು ಅಂಥ ಶೇಡಿಯಲ್ಲಿ ತೋಡಲಿಕ್ಕೆ ಹೋಗಿದ್ದಾರೆ. ತುಂಬ ದೊಡ್ಡದುಂಟು, ಒಂದು 50 ಸೆಂಟ್ಸ್ ಜಾಗದಲ್ಲಿ. 3ನೇ ಸಾರಿ ಅದನ್ನು ಕಟ್ತಾ ಇದ್ದಾರೆ. ಶುರುವಿನ ವರ್ಷ ಒಂದು 25 ಲಕ್ಷ, ನಂತರದ ವರ್ಷ ಒಂದು 65 ಲಕ್ಷ, ಈ ವರ್ಷ 2 ಕೋಟಿಯ ಮೇಲೆ ಮಾಡಿ ಕಟ್ಟಿದ್ದಾರೆ. ಅದು ಕಟ್ಟಿ ಮಳೆ ಶುರುವಾಗೋ ಮೊದಲೇ ಶುರುವಿನ ಮಳೆಗೆ ಅದು ಕುಸಿತು ಸಂಪೂರ್ಣ. ಎಲ್ಲವೂ ನೀರಿನಲ್ಲಿ ಮಾಡಿದ ಹೋಮ ಆಯಿತು. ಈಗ ಇನ್ನು ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿ ಆಗಿದೆ, ದುಡ್ಡು ಹೋಯ್ತು. ಇನ್ನು ಅದರ ಸುತ್ತಮುತ್ತಲೆಲ್ಲ ಈಗ ನೀರು ತುಂಬಿ ಶಾಲೋ ಗ್ರೌಂಡ್ ಲೆವೆಲ್ಗೆ ಬಂದಿದೆ. ಆ ನೀರು ಇನ್ನು ಎಲ್ಲಿಗಾದರೂ ಒತ್ತಡವಾಗಿ ಹೊರಗೆ ಬರಬೇಕಲ್ಲ, ಅದು ಇನ್ನೀಗ ಈ ಕೆಳಪರ್ಕಳದಲ್ಲಿ ಬರ್ತದೆ. ಇಟ್ ಈಸ್ ಲಿಂಕ್ ಟು ದಟ್. ಅಲ್ಲಿಗೆ ಆ ದಾರಿ ಉದ್ದಕ್ಕೂ ಇಂಥ ಕುಸಿತದ ಕಾರ್ಯಕ್ರಮವನ್ನು ಅದು ಮುಂದೂಡ್ತದೆ. ನಮ್ಮ ಕೊಂದಲಕಾಡು ಮಣಿಪಾಲದ ಅವೈಜ್ಞಾನಿಕವಾಗಿ ಅಲ್ಲಿ ಮುರಕಲ್ಲನ್ನು ಕಟ್ ಮಾಡಿದರು. ಈ ಮುರಕಲ್ಲು ಹೇಗೆ ಅಂದರೆ ಟಾಪ್ ಲೇಯರ್ ಈಸ್ ವೆರಿ ಹಾರ್ಡ್, ಇಟ್ ಈಸ್ ಕಾಲ್ಡ್ ಡ್ಯೂರಿ ಕ್ರಸ್ಟ್. ಅದರ ಮೇಲೆ ನೀವು 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದರೆ ಏನಾಗೋದಿಲ್ಲ. ನೀವು ಅಲ್ಲ ನಾನು ಕೆಳಗೆ ಹೋಗ್ತೇನೆ ಅಂತ ಅದನ್ನ ಒಂದು ಪದರವನ್ನು ತೆಗೆದರೆ ಮತ್ತೆ ಇರೋದು ಬರೀ ಜೇಡಿ ಮಣ್ಣು. ಮಳೆಗಾಲದಲ್ಲಿ ಹಿಗ್ತದೆ, ಬೇಸಿಗೆಯಲ್ಲಿ ಕುಗ್ತದೆ. ನಮ್ಮ ರಸ್ತೆಗಳು ಇಷ್ಟು ಹೊಂಡ ಬೀಳಲಿಕ್ಕೂ ಕಾರಣ ಈ ಜೇಡಿ. ಮಳೆಗಾಲದಲ್ಲಿ ಹಿಗ್ಗುವಾಗ ಅಲ್ಲಿ ಎಲ್ಲ ನೀರು ಮೇಲೆ ಬರ್ತದೆ, ಹೊಂಡಗಳಾಗ್ತವೆ. ಆ ಹೊಂಡಗಳನ್ನು ಬೇಸಿಗೆಯಲ್ಲೇ ನಾವು ಸಸೂತ್ರ ಸ್ಥಿತಿಗೆ ತರೋದಿಲ್ಲ. ಈಗ ಕೆಳಪರ್ಕಳದಲ್ಲಿ ಒಂದು 90 ಡಿಗ್ರಿ ಟರ್ನಿಂಗ್ ಉಂಟು. ಅಲ್ಲಿ ಒಂದು ಹೊಂಡಗಳನ್ನು ನೋಡಿದರೆ ನಿಜಕ್ಕೂ ಎಂಥ ಒಂದು ಶೋಚನೀಯ ಸ್ಥಿತಿ. ಬೇಸಿಗೆಯಲ್ಲಿ ಆ ಹೊಂಡಗಳನ್ನೇ ಮುಚ್ಚಲಿಲ್ಲ, ಅದನ್ನು ಹಾಗೇ ಬಿಟ್ಟರು. ಈಗ ಮಳೆಗಾಲದಲ್ಲಿ ಎಲ್ಲರೂ ಸರ್ಕಸ್ ಮಾಡಿಕೊಂಡು ಒಬ್ಬರಿಗೊಬ್ಬರು ಗುದ್ದುವ ರೀತಿಯಲ್ಲಿ ಅಲ್ಲಿ 90 ಡಿಗ್ರಿ ಟರ್ನಿಂಗ್, ನ್ಯಾಷನಲ್ ಹೈವೇ. ನಾವು ಅದರ ಬಗ್ಗೆ ಮೂಕರಾಗಿ ಹೋಗಿದ್ದೇವೆ. ಸೊ ಇಂಥ ಒಂದು ಭೂಕುಸಿತಗಳು ಎಲ್ಲ ಮಾನವ ನಿರ್ಮಿತ ಆಗಲಿಕ್ಕೆ ಬಿಡಬಾರ್ದು. ಈಗ ಅದನ್ನು ನಾವು ಖಂಡಿತ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದೆ ಆಗದ ರೀತಿಯಲ್ಲಿ ಯಾವ ಒಂದು ಲ್ಯಾಟ್ರೈಟ್ ಹಿಲ್ಸ್ ಇದಾವೋ ಅಲ್ಲಿ ಒಂದು ಲ್ಯಾಂಡ್ ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ರಿಸ್ಟ್ರಿಕ್ಷನನ್ನು ಹಾಕಲೇಬೇಕು. ಮೇಲಿನ ಮುರಕಲ್ಲನ್ನು ನಾವು ಡಿಸ್ಟರ್ಬ್ ಮಾಡಲೇಬಾರ್ದು. ಜನರಿಗೆ ಗೊತ್ತಿಲ್ಲ ಪಾಪ. ಈಗ ಪರ್ಕಳದಲ್ಲಿ ನಾನು ಏನು ಹೇಳ್ತೀನಿ, ನಿಜವಾಗಿ ಅವರಿಗೆ ಒಂದು ಯಾವುದೇ ಒಂದು ಸಲಹೆ ಕೊಡುವವರೇ ಇಲ್ಲ, ಇಲ್ಲದ್ರೆ ಆ ಥರ ಮಾಡ್ತಿರಲಿಲ್ಲ. ಆದರೆ ನಾವು ನಮ್ಮ ಅಧಿಕಾರಿಗಳು ಅದಕ್ಕೆ ಒಂದು ಕಂಡೀಷನ್ನು ತರಲೇಬೇಕು. ಕಾನೂನಾತ್ಮಕವಾಗಿ 1 ಮೀಟರ್ ಅಥವಾ ಅದಕ್ಕಿಂತ ಕೆಳಗೆ ಅಗಿಬೇಕಾದರೆ ಅಥವಾ ಇಂಥ JCB ಕೆಲಸಗಳಾಗಿ ಸಮತಟ್ಟು ಮಾಡಬೇಕಾದ್ರೆ ಅದಕ್ಕೆ ಒಂದು ಕಾನೂನಾತ್ಮಕವಾಗಿ ಕಂಟ್ರೋಲನ್ನು ಮಾಡದಿದ್ದರೆ ಇದು ಮುಂದೆಯೂ ಇದೇ ಜಾಸ್ತಿ ಆಗ್ತದೆ ವಿನ ಆದ ತಪ್ಪುಗಳನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಮುಂದೆ ಇಂಥ ವಿಕೋಪಗಳಾಗದ ಹಾಗೆ ನಾವು ಖಂಡಿತ ತಡಿಬೋದು. ಥ್ಯಾಂಕ್ ಯು. ಖಂಡಿತ ಅಪಾಯದಲ್ಲಿ ಉಂಟು. ಮುರಕಲ್ಲಿನಲ್ಲಿ ಎಲ್ಲಿ ನಾವು ಸೇಡಿಯನ್ನು ಮುಟ್ಟಿದ್ದೇವೆ ಆ ಜಾಗಗಳೆಲ್ಲ ಅಪಾಯ. ಅದು ಈ ಮಳೆಯ ಮೇಲೆ ಅವಲಂಬಿತವಾಗಿದೆ. ಮಳೆಗಾಲದಲ್ಲಿ ನೀರು ಮೇಲೆ 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 ಬಂದ ಹಾಗೆ ಇದೆಲ್ಲ ಟ್ರಿಗರಿಂಗ್ ಆ್ಯಕ್ಷನ್ ಕೊಡ್ತದೆ. ಹೌದು, ಕರೆಕ್ಟ್, 100%. ಅದಕ್ಕೆ ನಾವು ಇಲ್ಲ ಇಲ್ಲ
ನಾವು ಕೊಡುವುದಿಲ್ಲ. ನಗರ ಪ್ರಾಧಿಕಾರದಿಂದ ಟೆಕ್ನಿಕಲ್ ಇಶ್ಯೂ ಅಲ್ಲಿ ಹೋಗ್ತದೆ. ಅದು ಅಲ್ಲಿಂದ ಅವರು ಟೆಕ್ನಿಕಲಲ್ಲಿ ಎಲಿಜಿಬಲ್ ಇದೆಯಾ ಇಲ್ಲವಾ ಎಂಬುದಾಗಿ ನೋಡಿ ಅನುಮೋದನೆ ಕೊಟ್ಟ ನಂತರ ಮಾತ್ರ ನಾವು ಕೊಡ್ತೀವಿ. ನಾವು ನೇರವಾಗಿ ಯಾವುದೇ ಕಟ್ಟಡಕ್ಕೆ ಪರ್ಮಿಷನ್ ನಾವು ಕೊಡೋದಿಲ್ಲ ನಗರಸಭೆಯಿಂದ. ಅಲ್ಲಿ ನೋಡಬೇಕು, ಅಲ್ಲಿ ಆ ವಲಯದಲ್ಲಿ ಏನಾದರೂ ಸಾರ್ ಹೇಳಿದಾಗೆ ಅಲ್ಲಿ ಏನಾದರೂ ಮುಂದೆ ಇಂಥ ಘಟನೆಗಳು ಸಂಭವಿಸಿದ್ರೆ ಪರಿಶೀಲನೆ ಮಾಡಬೇಕಾಗ್ತದೆ. ತಂತ್ರ ಜ್ಞಾನವನ್ನು ಉಪಯೋಗ ಮಾಡಿ ಅಲ್ಲಿ ನೋಡಿ ಆನಂತರ ಕೊಡಬೇಕಾಗುತ್ತದೆ. ಏಕೈಕಿ ಕೊಡಲಿಕ್ಕೆ ಆಗೋದಿಲ್ಲ ಅವರು ಸಹ, ಯಾಕಂದರೆ ಅಲ್ಲಿ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ. ಆದರೆ ಅಲ್ಲಿ ಕಂಟಿನ್ಯೂ ಬಿಲ್ಡಿಂಗ್ಸ್ ಆಗ್ತಾ ಉಂಟು. ಉದ್ದೇಶಕರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಉಂಟು ಅಂತ ಹೇಳಿ. ಆವಾಗ ಏನಾದರೂ ಆದರೆ ಯಾರು ಹೊಣೆದಕ್ಕೆ? ನಗರ ಪ್ರಾಧಿಕಾರವು ಕಟ್ಟಿದವರು? ಆ್ಯಕ್ಚುಲಿ ಕಟ್ಟಡ ಕಟ್ಟುವಾಗ ಅದರಲ್ಲಿ ಏನು ಮುಂದೆ ಏನು ಟೆಕ್ನಿಕಲ್ ಇಶ್ಯೂ ಅಲ್ಲಿ ನೋಡ್ತಾರಲ್ವ, ಅವರು ಅದಕ್ಕೆ ಕಂಡೀಷನ್ ಮಾಡಿ ಹಾಕ್ಕೊಡ್ಬೇಕಾಗ್ತದೆ ನಗರ ಪ್ರಾಧಿಕಾರದ್ದು. ನಾವೇನಿಲ್ಲ, ನಾವು ಅಲ್ಲಿ ಅವ್ರ ಅನುಮೋದನೆ ಕೊಟ್ಟ ನಂತರ ನಾವು ನಮ್ಮಿಂದ ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತೀವಿ ಅಷ್ಟೇ. ಟೆಕ್ನಿಕಲ್ ಅವರೇ ಅದಕ್ಕೆಲ್ಲ ನಗರ ಪ್ರಾಧಿಕಾರನೇ ಅದರಲ್ಲಿ ನೋಡಿ ಕೊಡಬೇಕಾಗ್ತದೆ. ಅಪಾಯಕಾರವಂಥ ಸ್ಥಳಗಳನ್ನು, ಗುಡ್ಡ ಇರಬಹುದು ಅಥವಾ ಮೇಲೆ ಬೆಟ್ಟದಲ್ಲಿ ಕಟ್ಟುವಾಗ ಅದನ್ನೆಲ್ಲ ನೋಡಬೇಕಾಗ್ತದೆ. ಅವರು ಅಲ್ಲಿ ಆ ಪರಿಸ್ಥಿತಿ ನೋಡೇ ಕೊಡಬೇಕಾಗ್ತದೆ. ಇಲ್ಲ, ಅಲ್ಲಿ ಏನಾಗಿದೆ ಅಂದರೆ ಅಂಥ ತಜ್ಞರಿಲ್ಲ ಅಲ್ಲಿ. ಅವ್ರು ಏನೇನು ಓನ್ಲಿ ಟೆಕ್ನಿಕಲ್ ಬಿಲ್ಡಿಂಗ್ ಹೇಗೆ ಕೂತ್ಕೊಳ್ತದೆ, ಯಾವ ರೀತಿ ಬರ್ತದೆ ಎಂಬುದಾಗಿ ಮಾತ್ರ ಅವರು ಇರೋದು. ಎಸ್ ಸರ್. ಹಾಂ, ಅಲ್ಲ ಕರೆಕ್ಟ್. ಅಂಥದ್ದು ಸಂದರ್ಭ ಬಂದಾಗ ನಮ್ಮವರಿಗೆ ನಾವು ಡೈರೆಕ್ಟ್, ನಾನೇ ಈಗ ಚಾರ್ಜ್ ಇದ್ದೀನಲ್ಲಿ ಒಂದು ವಾರದಿಂದ, ಇಂಥ ಪ್ಲೇಸಲ್ಲಿ ಬಂದಾಗ ನಾವು ಡೈರೆಕ್ಷನ್ ಇವರಿಗೆ ಬರೀತೀವಿ ಭೂ ವಿಜ್ಞಾನಕ್ಕೆ. ಅಲ್ಲಿಯ ಕಟ್ಟಡಗಳನ್ನು ಕೊಡ್ಬೋದಾ ಬೇಡ ಎಂಬುದಾಗಿ ಬರೆದು ಅಭಿಪ್ರಾಯ ಪಡೆದು ಆಮೇಲೆ ಕ್ರಮ ಕೈಗೊಳ್ತೀವಿ. ನೋಡಿ, ಈ ಸಮಸ್ಯೆಗಳು ಬರೋದು ಲ್ಯಾಟ್ರಿಟಿಕ್ ಹಿಲ್ಸ್ ಆ್ಯಂಡ್ ಪ್ಲಾಟೂಸ್ ಅಂತ ಹೇಳ್ತೇವೆ. ಒಂದು ಮೇಲ್ಗಡೆ ಸಮತಟ್ಟಾಗಿದ್ದು ಸುತ್ತಲೂ ಸ್ಲೋಪ್ ಇದ್ದು ಇರುವಂಥ ಜಾಗಗಳು. ಸೊ ಇದು ಕರಾವಳಿಯ ಉದ್ದಕ್ಕೂ ಈ ಲ್ಯಾಟ್ರಿಟಿಕ್ ಪ್ಲಾಟೂಸ್ ಇದ್ದಾವೆ, ಪ್ರಸ್ಥಭೂಮಿಗಳ ಮೇಲೆ. ಮಣಿಪಾಲ, ಬ್ರಹ್ಮಾವರ, ಆಮೇಲೆ ಈ ಕಡೆ ಪಡುಬಿದ್ರಿ, ಈ ಥರ ಕಟ್ಪಾಡಿ ಇದ್ದಾವೆ. ಅಲ್ಲಿ ಈ ಇಳಿಜಾರು, ಈ ಪ್ರಸ್ಥ ಪ್ರದೇಶಗಳ ಇಳಿಜಾರುಗಳು, ಸ್ಲೋಪುಗಳು ಇಂಥ ಒಂದು ಭೂಕುಸಿತಕ್ಕೆ ಕಾರಣ ಆಗ್ತದೆ. ಅಲ್ಲಿ ನಾವು ಅರ್ತ್ ವರ್ಕ್ ಮಾಡಬೇಕಾದ್ರೆ ಜಾಗ್ರತೆ ಇರಬೇಕು. ಇಂಥ ವಲಯಗಳನ್ನು ಗುರುತಿಸಿ ಮೊದಲೇ ಮ್ಯಾಪ್ ಮಾಡಿ ಪ್ರಾಧಿಕಾರಗಳು ಇಟ್ಕೊಳ್ಬೇಕು. ಅಲ್ಲಿ ಕೊಡಬೇಕಾದ್ರೆ ಸೈಟ್ ವಿಸಿಟ್ ಇಸ್ ಎ ಮಸ್ಟ್ ಅಂತ ಮಾಡಬೇಕು. ನೋಡಿ, ಇಂಜಿನಿಯರ್ಸ್ ಇದ್ದರೂ ಕೂಡ ಸರಿಯಾದ ವೈಜ್ಞಾನಿಕ ಸಲಹೆ ಪಡೆದಿದ್ದರೆ ಈ ನ್ಯಾಷನಲ್ ಹೈವೇಲಿ ಅಂಥ ದುರಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪಡೆದಿಲ್ಲ, ಹಾಗಾಗಿ ಹಾಗೆ ಆಗಿದೆ. ನೋಡಿ, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಇದೆ, ಅದರಲ್ಲಿ ಎಂಜಿನಿಯರಿಂಗ್ ಜಿಯಾಲಜಿ ಸೆಕ್ಷನ್ ಅಂತ ಇದೆ. ಅವರಿಂದ ತಜ್ಞರನ್ನು ಕರೆಸಿ ಆ ಜಾಗವನ್ನು ಮ್ಯಾಪಿಂಗ್ ಮಾಡಿ ಅಲ್ಲಿ ಯಾವ ರೀತಿ ಭೂ ರಚನೆಗಳಿದೆ, ಅದು ಸ್ಟೇಬಲ್ ಆರ್ ಅನ್ಸ್ಟೇಬಲ್. ಈಗ ಭೂಮಿಯ ರಚನೆಯಲ್ಲಿ ಪದರಗಳಿರ್ತವೆ. ಈಗ ಇಲ್ಲಿ ನಾವು ರಸ್ತೆ ಮಾಡಬೇಕಂತಾದರೆ ಆ ರಚನೆಗಳು ಹೀಗೆ ಇತ್ಲಾಗಿ ರಸ್ತೆಗೆ ಒತ್ತುತ್ತಾ ಇದ್ದರೆ ಅಲ್ಲಿ ನಾವು ಏನು ಕಟ್ ಮಾಡಿದರೂ ಕೊಲ್ಯಾಪ್ಸ್ ಆಗ್ತದೆ. ಈಗ ರಚನೆಗಳು ಹೀಗೆ ಉಂಟಂತ ಇಟ್ಕೊಳ್ಳಿ, ನಮ್ಮ ರಸ್ತೆ ಇಲ್ಲಿ ಆಗಬೇಕು, ಅದು ಎಷ್ಟು ನೀವು ಇಲ್ಲಿ ಕಟಿಂಗ್ ಮಾಡಿದರೂ ಅದು ಕುಸಿಯೋದಿಲ್ಲ, ಯಾಕಂದರೆ ಅದರ ಒತ್ತಡ ಬೀಳೋದು ಹೀಗೆ. ಆ ಅಧ್ಯಯನವನ್ನು ಮಾಡಬೇಕಾದ್ರೆ ಸರಿಯಾದ ಭೂವಿಜ್ಞಾನಿಗಳೇ ಮಾಡಬೇಕು. ಸ್ಟ್ರಕ್ಚರಲ್ ಜಿಯಾಲಜಿಸ್ಟ್ ಅಂತ ಇರ್ತಾರೆ, ಅವರು ಸ್ಟ್ರಕ್ಚರಲ್ ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಮಾಡಿ ಎಲ್ಲಿ ಹೇಗೆ ಕಟಿಂಗ್ ಮಾಡಬೇಕು ಅದನ್ನು ಅಧ್ಯಯನ ಮಾಡಿಯೇ ಮಾಡಬೇಕಾಗ್ತದೆ. ಅಧ್ಯಯನ ಮಾಡದೆ ಮಾಡಿದರೆ ಇಂಥ ಅನಾಹುತಗಳಿಗೆ ಕಾರಣ ಆಗ್ತದೆ. ನೋಡಿ, ಜೇಡಿ ಮಣ್ಣು ಎಲ್ಲಿ ಉಂಟು ಅಲ್ಲಿ ನಿಮ್ಮ ಸ್ಲೋಪಿಗೆ ಕೂಡ ನಿಲ್ಲೋದಿಲ್ಲ. ಇಲ್ಲದಿದ್ದರೆ 45 ಡಿಗ್ರಿ ಸ್ಲೋಪಿಂದ ಜಾಸ್ತಿ ಮಾಡಲಿಕ್ಕಿಲ್ಲ.
ಈಗ ನೀವು ಪರ್ಕಳದಲ್ಲಿ ನೋಡಿ, ನೀವು 90 ಡಿಗ್ರೀಸ್ ಕಟಿಂಗ್ ಮಾಡಿದ್ದಾರೆ. ಹಾಂ, ಮ್ಯಾಕ್ಸಿಮಮ್ 45 ಡಿಗ್ರೀಸ್ ಸ್ಲೋಪ್, ಅದು ಮ್ಯಾಕ್ಸಿಮಮ್. ಆದರೆ ಜೇಡಿ ಮಣ್ಣಿಗೆ ಅದು ಕೂಡ ನಿಲ್ಲೋದಿಲ್ಲ. ಆಮೇಲೆ ರಿಟೈನಿಂಗ್ ಸ್ಟ್ರಕ್ಚರ್ಸ್, ಆ ಒತ್ತಡವನ್ನು ತಡೆಯಲಿಕ್ಕೆ ಬೇಕಾಗಿ ಕಾಂಕ್ರೀಟ್ಗಳು ಹಾಕಿ ರಿಟೈನಿಂಗ್ ವಾಲ್ಸ್ ಮಾಡಬೇಕು. ಇಲ್ಲಾಂದರೆ ಗೇಬಿಯನ್ ಸ್ಟ್ರಕ್ಚರ್ಸ್ ಅಂತ ಹೇಳಿದೆ, ರೈಲ್ವೆ ಲೈನ್ನ ಪಕ್ಕದಲ್ಲಿ ನೀವು ನೋಡಿರ್ಬೋದು, ಒಂದು ಮೆಶ್ ಹಾಕಿ ಅದರೊಳಗೆ ಕಲ್ಲುಗಳನ್ನು ಇಟ್ಟು, ದೇ ಆರ್ ಕಾಲ್ಡ್ ಗೇಬಿಯನ್ ಸ್ಟ್ರಕ್ಚರ್ಸ್. ಅದು ಯಾವುದು ಸ್ಟ್ರಕ್ಚರ್ ಅಂತ ಹೇಳಿ ಜಿಯೋಟೆಕ್ನಿಕಲ್ ವಿಂಗ್ನವರು ಅಧ್ಯಯನ ಮಾಡಬೇಕು. ಯಾಕಂದ್ರೆ ನಮಗೆ ರಸ್ತೆ ಮಾಡೋದೇ ಕಷ್ಟ, ಅದರಲ್ಲಿಯೂ ಮಾಡಿದ ರಸ್ತೆಗಳು ಹೀಗೆ ಹೋಯ್ತು ಅಂತ ಹೇಳಿದ್ರೆ, ಅಥವಾ ಪ್ರತಿ ವರ್ಷ ಮಳೆಗಾಲದಲ್ಲಿ ನಾವು ಇದನ್ನೇ ನೋಡ್ತಾ ಕೂತ್ರೆ ನಾವು ಮುಂದೆ ಹೋಗೋದು ಯಾವಾಗ? ನಾವು ಹಿಂದೆ ಹೋಗಲಿಕ್ಕೆ ಶುರು ಮಾಡಿದ್ದೇವೆ. ಈ ಪ್ರಾಕೃತಿಕ ದುರಂತಗಳಲ್ಲಿ ಪ್ರತಿ ವರ್ಷ ನಾವು ಎಷ್ಟು ಹಣ, ಜೀವ ಎಲ್ಲವನ್ನು ಇದಕ್ಕೋಸ್ಕರ ಕಳ್ಕೊಳ್ತಾ ಇದ್ದೇವೆ ಪ್ರತಿ ವರ್ಷ. ಈ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ನಾವು ಕಂಡುಕೊಳ್ಳಲೇಬೇಕು, ಇಲ್ಲದ್ರೆ ನಾವು ಅಭಿವೃದ್ಧಿ ಆಗುವುದಿಲ್ಲ. ಹಾಂ, ಅದೇ ಇದೆಲ್ಲ ಉದ್ದೇಶ ಏನಂತ ಹೇಳಿದರೆ ಪ್ರಕೃತಿಯ ವಿರುದ್ಧ ಹೋಗುವಂಥದ್ದು. ನಮಗೆ ನಮ್ಮ ನಿತ್ಯ ಓಡಾಡುವ ರಸ್ತೆಯ ಹೊಂಡ ಮುಚ್ಚಲಿಕ್ಕೆ ಗತಿ ಇಲ್ಲ, ನಾವು ಮಂಗಳ ಗ್ರಹದ ಕನಸು ಕಾಣೋದು. ಯಾರಿಗೆ ಹೋಗಲಿಕ್ಕೆ ಮಂಗಳ ಗ್ರಹ? ಮೊದಲು ಇದನ್ನು ಮಾಡಿ. ನಿಮಗೆ ದಿನನಿತ್ಯದ ಒಂದು, ಈಗ ಆ ವಯನಾಡಿನಲ್ಲಿ ಅಷ್ಟು ಜನ ಒಂದು ಎಲ್ಲವನ್ನು ಕಳ್ಕೊಂಡ್ರಲ್ಲ, ಅವರಿಂದ ಜೀವನ ಎಂಥದ್ದು? ಅವರೊಂದು ಜೀವನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಉಂಟು? ಅವರಿಂದ ಸಾಧ್ಯ ಇಲ್ಲ. ಅವರ ಜಾಗಗಳನ್ನೇ ಅವರು ಇನ್ನೀಗ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಪುನಃ ರೀಸರ್ವೆ ಮಾಡಿದರೂ ಆ ಬೌಂಡ್ರಿಗಳು ಸಿಕ್ಕುವುದಿಲ್ಲ, ಯಾಕಂದರೆ ಅದೆಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ. ಹಾಗಾಗಿ ಇಂಥ ದುರಂತಗಳನ್ನು ನಾವು ತಪ್ಪಿಸಬೇಕಾದ್ರೆ ವೈಜ್ಞಾನಿಕವಾದ ತಳಹದಿ ಇಲ್ಲದಿದ್ದರೆ ಇದು ಖಂಡಿತ ಅಸಾಧ್ಯ. ಹಾಂ, ಭಾಳ ಒಳ್ಳೆಯದಾಯಿತು, ನನಗೆ ಮರೆತು ಹೋಗಿತ್ತು, ಹೇಳಬೇಕಂತ ಇತ್ತು. ಈಗ ಆಗುಂಬೆಯಲ್ಲಿ ಸೋಮೇಶ್ವರದಿಂದ ಆದ ಸುರಂಗ ಮೇಗರವಳ್ಳಿಯಲ್ಲಿ ಹೊರಗೆ ಬರ್ತದೆ. 12-13 ಕಿಲೋಮೀಟರ್ ಉದ್ದದ ಸುರಂಗ. ಆಗುಂಬೆ ಪ್ರಪಂಚದ ಅತಿ ಸೂಕ್ಷ್ಮ ಜೈವಿಕ ಜೀವ ಜಂತುಗಳಿರುವಂಥ ಒಂದು ಸೂಕ್ಷ್ಮ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ಅಂತ ಯುನೆಸ್ಕೋದಿಂದ ಡಿಕ್ಲೇರ್ ಆಗಿದೆ. ಅಲ್ಲಿ ಎಷ್ಟು ವೆರೈಟಿಯ ಒಂದು ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳಿದ್ದಾವೆ ಅಂತ ಹೇಳಿದರೆ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಇಲ್ಲಿಂದ ಮಣ್ಣನ್ನು ತಗೊಂಡು ಹೋಗಿ ಫ್ರೆಂಚ್, ಡಚ್ ಸೈಂಟಿಸ್ಟ್ಗಳು ಅವರ ಮಣ್ಣಿನಲ್ಲಿ ಈ ಜೈವಿಕಗಳನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ, ಯಾಕಂದರೆ ಇಲ್ಲಿ ಯಾರು ಇದಕ್ಕೆ ಗೊಬ್ಬರ ಯಾವುದು ಆಗೋದಿಲ್ಲ, ಆದರೂ ಅಷ್ಟು ವೈವಿಧ್ಯವಾದ ಸಸ್ಯ ಸಂಪತ್ತು ಹೇಗೆ ಉಂಟು ಅನ್ನೋದು. ಕಾಳಿಂಗ ಇದಕ್ಕೆ ಇಸ್ ಬ್ರೀಡಿಂಗ್ ಸೆಂಟರ್. ಸೊ ಇಂಥ ಒಂದು ವೈವಿಧ್ಯದ ಪ್ರದೇಶದಲ್ಲಿ ನಾವು ಏನು ಮಾಡಬಾರ್ದು ಅನ್ನೋದು ಯಾಕೆ ನಮ್ಮ ತಲೆಗೆ ಬರುವುದಿಲ್ಲ? ಇಡೀ ಭಾರತದಲ್ಲಿ ನೀವು ನೋಡಿ, ನೀವೊಂದು ಕೆಳಗಿಂದ ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ಹೋಗಿ, ಆಗ ಕಾಣ್ತದೆ ನಿಮಗೆ ಹಸಿರು ಅನ್ನೋದು ಕಾಣೋದು ನಮ್ಮ ಪಶ್ಚಿಮ ಘಟ್ಟ ಬಿಟ್ಟರೆ ಮತ್ತು ಹಿಮಾಲಯ. ಮತ್ತೆ ನೋಡಿದರೆ ಎಲ್ಲಿಯೋ ನಾವು ಮರುಭೂಮಿಯಲ್ಲಿ ಹೋಗ್ತಾ ಇದ್ದೇವೆ ಅನ್ನಿಸ್ತದೆ, ಹಸಿರು ಅನ್ನೋದೇ ಕಾಣೋದಿಲ್ಲ. ಅಂಥ ಒಂದು ಸೂಕ್ಷ್ಮ ಪ್ರದೇಶವನ್ನು ನಾವು ಯಾಕೆ ಇದರಲ್ಲಿ ಈ ಟನೆಲಿಂಗು ಇದು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಇದರಲ್ಲಿ ಏನಾಗ್ತದೆ ಅಂತ ಹೇಳ್ತೀವಿ ನಾವು. ನೀವು ಟನೆಲಿಂಗ್ ಮಾಡ್ತೀರಿ, ಯಾರಿಗೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ಒಳಗಿಂದ ಹೋಗ್ತದೆ ಎಲ್ಲ ಹೇಳ್ತಾರೆ. ಒಮ್ಮೆ ಟನೆಲಿಂಗ್ ಮಾಡಿದ ಕೂಡಲೇ ಅಂತರ್ಜಲ ಎಲ್ಲ ಅದಕ್ಕೆ ಕೆಳಗೆ ಬರ್ತದೆ, ಆ ಟನೆಲಿಗೆ ಬರ್ತದೆ. ಆ ಟನೆಲಿಗೆ ಬಂದು ಕೆಳಗಡೆ ನಮ್ಮ ಸೋಮೇಶ್ವರದಲ್ಲಿ ದೊಡ್ಡ ಒಂದು ಹೊಳೆ ಬರ್ತದೆ ನೀರಿದೆ. ಆ ಹೊಳೆ ಎಷ್ಟು ಸಮಯ ಇರ್ತದೆ ಅಂದರೆ ಒಂದು 2-3 ವರ್ಷ ಆ ನೀರು ಖಾಲಿ ಆಗುವವರೆಗೆ. ಮೇಲೆ ಆಗುಂಬೆಯಲ್ಲಿ ಇರುವ ನೀರು, ಆ ನೀರೊಮ್ಮೆ ಖಾಲಿ ಆದರೆ ಈ ಜೀವ ವೈವಿಧ್ಯ ಎಲ್ಲ ಒಮ್ಮೆಗೆ ಚುಂಕ ಆಗ್ತದೆ. ಮತ್ತು ಅಲ್ಲಿ ಯಾವುದೇ ಜೀವ ವೈವಿಧ್ಯ ಇಲ್ಲ, ಅಲ್ಲಿ ಟನೆಲ್ ಮಾತ್ರ. ನಾವು ಹೈ ಸ್ಪೀಡಲ್ಲಿ ಕಾರ್ ತಗೊಂಡು ಹೋಗ್ಬೋದು ಅಷ್ಟೇ, ಬಿಟ್ಟರೆ ಅಲ್ಲಿ ಜೀವ ವೈವಿಧ್ಯ ಇಂಥ ಸೂಕ್ಷ್ಮ ಪ್ರದೇಶ ಸರ್ವನಾಶ. ಅದಕ್ಕೆ ಯಾವುದೇ ಇದೇ ಬೇಡ. ಇದೇ ಮಾತನ್ನು ನಾನು ಎತ್ತಿನ ಹೊಳೆಯ ಬಗ್ಗೆ ಪರಮಶಿವಯ್ಯ ಬಂದಿದ್ದರು ಆ ದಿವಸ ಮಂಗಳೂರಿಗೆ, 84ರಲ್ಲಿಯೋ ಏನೋ ಇರಬೇಕು, 84ನೇ ಇಸ್ವಿಯಲ್ಲಿ. ನಾವು ದೊಡ್ಡ ಪ್ರೊಟೆಸ್ಟ್ ಮಾಡಿದೆವು ಅಲ್ಲಿ. ನಮಗೆ ಎತ್ತಿನ ಹೊಳೆ ಬೇಡ, ಎತ್ತಿನ ಹೊಳೆಯಿಂದ ಆಗುವ ದುಷ್ಪರಿಣಾಮ ಎಲ್ಲವನ್ನ ಆಯಿತು. ಪರಮಶಿವಯ್ಯನವರು ಕಣ್ಣೀರು ಹಾಕಿದ್ರಲ್ಲಿ. ಆಮೇಲೆ ನನ್ನನ್ನು ಪುನಃ ಬೆಂಗಳೂರಿಗೆ ಕರೆದು
ನೀವು ಅಲ್ಲಿಗೆ ಬರಬೇಕಂತೇಳಿ ಅಲ್ಲಿ ಪತ್ರಕರ್ತರು ಘಟ್ಟದ ಮೇಲಿನವರು ಅಂತ ಹೇಳ್ತೇವೆ, ಅವರು ಯಾವ ಇದರಿಂದ ಪ್ರಯೋಜನ ಪಡೆಯುವವರು. ಇಲ್ಲ ನಮಗೆ ಕುಡಿಯುವ ನೀರಿಗೆ ನೀವು ಇದು ಮಾಡ್ತೀರಿ. ಹಾಗೆ ನಾನು ಹೇಳಿದೆ, ನಿಮಗೆ ಕುಡಿಯುವಲ್ಲಿ ಇರಲ್ಲ, ಕೊನೆಗೆ ನಮಗೂ ಇಲ್ಲ ನಿಮಗೂ ಇಲ್ಲ ಆಗ್ತದೆ ಪರಿಸ್ಥಿತಿ. ಇದು ಮಾಡಬೇಡಿ ಅಂತ. ಆದರೆ ಬಂದಂಥ ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಇದನ್ನು ಸಪೋರ್ಟ್ ಮಾಡ್ತವೆ. ಯಾಕಂತ ಹೇಳಿದರೆ 5,000 ಕೋಟಿದ್ದು ಈಗ 25,000 ಕೋಟಿಗಾಗಿದೆ. ಪ್ರತಿ ಸರ್ಕಾರ ಬಂದ ಕೂಡಲೇ ಒಂದಷ್ಟು ಕೋಟಿ ಅದಕ್ಕೆ ಸ್ಯಾಂಕ್ಷನ್ ಮಾಡ್ತದೆ. ನಾನು ಈ ಎತ್ತಿನ ಹೊಳೆ ಎಲ್ಲಿ ಆಗ್ತೇನೆ ಅಲ್ಲೆಲ್ಲ ನನ್ನನ್ನು ಕರೀತಾರೆ ಅವರು, ಯಾರು ಕಾಂಟ್ರಾಕ್ಟರ್ಸ್. ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದು ಯಾವುದು ಅಧ್ಯಯನ ಮಾಡಲಿಕ್ಕೆ ಅಲ್ಲ. ನಾನು ಅವ್ರ ಹತ್ರ ಕೇಳೋದುಂಟು, ಸರ್ ಇದರಲ್ಲಿ ನೀರು ಹೋದಿತ್ತು, ಅಲ್ಲ ಬೇಸಿಗೆಯಲ್ಲಿ ಬಿಡಿ ಮಳೆಗಾಲದಲ್ಲಿ ಆದರೂ ಹೋದಿತ್ತು ಅಂತ ಹೇಳುವಾಗ ನಗಾಡ್ತಾರೆ ಅವರು. ಅವ್ರು ನನ್ನನ್ನು ಕರೀದು ಯಾಕೆಂದೇಳಿ ಅದರಲ್ಲಿ 300-400 ಒಂದೊಂದು ಕ್ಯಾಂಪ್ನಲ್ಲಿ ಜನ ಇರ್ತಾರೆ, ಅವರಿಗೆ ಕುಡಿಲಿಕ್ಕೆ ನೀರಿಲ್ಲ ಅಲ್ಲಿ. ಹಾಗಾಗಿ ಜಲಶೋಧನೆಗೆ ನನ್ನನ್ನು ಕರೀತಾರೆ. ಹಾಗಾಗಿ ಎತ್ತಿನ ಹೊಳೆಯ ಇಂಚು ನಾನು ಹೋಗಿದ್ದೇನೆ, ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದ್ದೇನೆ. ಮನುಷ್ಯ ಅಲ್ಲ ಜೀಪ್ ಒಳಗೆ ಹೋಗುವಂಥ ಸ್ಟೀಲ್ ಪೈಪ್ ಲೈನ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ ನೀರು ಯಾವಾಗ ಹೋಗುದು? ಮಳೆಗಾಲದಲ್ಲಿ ಹೋಗಲಿಕ್ಕೆ ನೀರಿಲ್ಲ, ಇನ್ನು ಬೇಸಿಗೆಯಲ್ಲಿ. ಇಂಥ ನಮ್ಮ ಯೋಜನೆಗಳು, ಅದನ್ನು ಬಿಡಿ, ಅದು ಹೇಳಿ ಪ್ರಯೋಜನ. ನಮ್ಮ ವಾರಾಯಿ ಹಾಗೆ ಅಲ್ಲ, ಅದು ಏನಂದರೆ ಅದಕ್ಕೆ ಒಂದು ಸ್ಪೆಷಲ್ ಫೌಂಡೇಶನ್ ಉಂಟು, ಪೈಲ್ ಫೌಂಡೇಶನ್ ಉಂಟು. ಅಂದರೆ ಎಲ್ಲಿ ಗಟ್ಟಿ ಶಿಲೆ ಸಿಗ್ತದೆ ಅಲ್ಲಿವರೆಗೆ ನೀವು ರೌಂಡಾಗಿ ಕೊರೆದು ಅಲ್ಲಿಂದ ಗಟ್ಟಿ ಶಿಲೆಯಿಂದಲೇ ಕಾಂಕ್ರೀಟ್ ಹಾಕೊಂಡು ಬರ್ತದೆ. ಈಗ ನಮ್ಮ ಮಣಿಪಾಲ್ ಮಲ್ಪೆ ಬಿಲ್ಡರ್ಸ್ ಪ್ರಮೋದ್ ಮಧ್ವರಾಜ್ ಬಿಲ್ಡಿಂಗ್, ಅದಕ್ಕೆ 450 ಅಂತ ಪೈಲ್ಸನ್ನು ಹಾಕಿದ್ದಾರೆ. ಅಂದರೆ ಈ ಬಿಲ್ಡಿಂಗ್ನ ಲೋಡ್ ಡೈರೆಕ್ಟಾಗಿ ಆ ರಾಕ್ಗೆ ಹೋಗ್ತದೆ. ಹಾಗಾಗಿ ಅದು ಸ್ಟೇಬಲ್, ಏನಾಗೋದಿಲ್ಲ. ಅದರ ಸುತ್ತಮುತ್ತ ಎಲ್ಲ ಕುಸಿದ್ರು ಕೂಡ ಆ ಬಿಲ್ಡಿಂಗ್ ವಿಲ್ ಬಿ ಸೇಫ್. ಯಾವುದು ಇಲ್ಲ, ಒಮ್ಮೆ ಶಿಲಾಪದರ ಬಂದ ಮೇಲೆ ಇಲ್ಲ. ಇದು ಇರುವುದೇ ಅಂದರೆ ಮೇಲಿನ ಮುರ ಗಟ್ಟಿದು ವೆರಿ ಸ್ಟ್ರಾಂಗ್, ಗ್ರೌಂಡ್ +2 ಮಾಡಿ ನೀವೇನಾಗೋದಿಲ್ಲ. ಒಮ್ಮೆ ನೀವು ಕೆಳಗೆ ಸಾಫ್ಟ್ ಲೇಯರ್ಗೆ ಮುಟ್ಟಿದರೆ ಮತ್ತೆ ಅದಕ್ಕೆ ಶಕ್ತಿ ಇಲ್ಲ. ಅದು ಎಲ್ಲ ರೀತಿಯ ಇಂಬ್ಯಾಲೆನ್ಸ್ ಮಾಡ್ತಾರೆ. ಸಣ್ಣ ಬಿಲ್ಡಿಂಗ್ ಆದರೆ ರ್ಯಾಫ್ಟ್ ಫೌಂಡೇಶನ್ ಮಾಡ್ಬೋದು, ಕುಸಿದಾದರೆ ಒಂದೇ ಸಾರಿಗೆ ಕೆಳಕ್ಕೆ ಕುಸಿಬೇಕು, ಅಡ್ಡ ಹೋಗಬಾರ್ದು. ಹೌದು. ನೋಡಿ, ಅಂಥದ್ದು ತುಂಬ ಉಂಟು, ಒಂದೆರಡಲ್ಲ. ಈ ಭೂಮಿ ಒಂದು ಅನಿಶ್ಚಿತ ಅನ್ಸ್ಟೇಬಲ್ ಅರ್ತ್ ಅಂತ ನಾವು ಇದಕ್ಕೆ ಹೇಳ್ತೇವೆ. ನಿರಂತರವಾಗಿ ಬದಲಾವಣೆಯನ್ನು ಆಗ್ತಾ ಇರ್ತದೆ. ಮನುಷ್ಯ ಅದಕ್ಕೆ ಪ್ರೇರಣೆ ಕೊಟ್ಟು ಹೆಚ್ಚಿಗೆ ಮಾಡ್ತಾ ಇದ್ದಾನೆ ವಿನಃ ಭೂಮಿಯನ್ನು ಯಾರಿಗೂ ಏನು, ಅದಕ್ಕೆ ಅದರದ್ದೇ ಆದ ಒಂದು ಸಿಸ್ಟಮ್ ಇದೆ. ಅದು ಚೇಂಜಸ್ ಆಗ್ತಾ ಇರ್ತದೆ, ಪ್ರಕ್ರಿಯೆಗಳು. ಕಲ್ಲು ಮಣ್ಣಾಗ್ತದೆ, ಮಣ್ಣು ಹೋಗಿ ಸಮುದ್ರದಲ್ಲಿ ಸೇರ್ತದೆ, ಸಮುದ್ರ ಪುನಃ ಒಂದು ಕಡೆ ಬರ್ತದೆ, ಅದು ಇನ್ನೊಂದು ಕಡೆ ಹೋಗ್ತದೆ. ಆ ಥರ ನಾವು ಅದರೊಂದಿಗೆ ಬದುಕಬೇಕಲ್ಲದೆ ಅದರ ಅಗೇನ್ಸ್ಟ್ ನಮ್ಮಿಂದ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಈಗ ಲಾಸ್ಟ್ ಟೈಮ್ ಮಳೆ ನೆರೆ ಬಂದಾಗ ಈ ಮಳೆ ನೀರು ತಗೊಂಡು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಮಳೆ ನೀರು ತಗೊಂಡು ಅದೊಂದು ಸರ್ವೆ ಮಾಡ್ತೀವಿ ಅಂತೇಳಿ ಅದು ಈಗ ಏನಾಗಿದೆ? ಮಳೆ ನೀರು ತೋಡುಗಳಿಂದ ಒಂದು ಸರ್ವೆ ಇಲ್ಲ, ಈಗಾಗಲೇ ಮೊನ್ನೆ ಗುಂಡಿಬೈಲಲ್ಲಿ ನೆರೆ ಬಂದಾಗ ನಾವು ಒಂದು 3 ದಿವಸ ಹಿಂದೆ ಎಲ್ಲ ಸರ್ವೆ ಮಾಡಿದ್ವಿ. ನಾನೇ ಸ್ವತಃ ಹೋಗಿದ್ದೀನಿ. ಅವರು ಏನು ಮಾಡಿದೆ ಅಂದರೆ ಚರಂಡಿಯನ್ನು ಎಂಕ್ರೋಚ್ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ, ಒಳಗೆ ಚರಂಡಿ ಉಂಟು. ಇಲ್ಲಿ ನಮ್ಮ ಗುಂಡಿಬೈಲಿಂದ ಹಿಡಿದು ಇಲ್ಲಿ ಸೆಕೆಂಡ್ ಪೆಟ್ರೋಲ್ ಬಂಕ್ ಬರ್ತದೆ ನೋಡಿ, ಅಲ್ಲಿವರೆಗೂ ಚರಂಡಿ ಏನಾದರೂ ಒಳಗಿದೆ, ಅವರ ಕಾಂಪೌಂಡ್ ಒಳಗಿದೆ, ಅಲ್ಲೆಲ್ಲಿ ಎಂಕ್ರೋಚ್ ಮಾಡಿದ್ದಾರೆ. ಅದು ನಾವು ಸರ್ವೆ ಮಾಡಿದ್ವಿ, ಅದರಿಂದ ಮೊನ್ನೆ ಅಲ್ಲಿ ಬ್ಲಾಕ್ ಆಗಿದೆ ನೀರು. ಮತ್ತು ಫ್ರಂಟಲ್ಲಿ ಬರುವಾಗ ಅಲ್ಲಿ ಅದು ಬ್ಲಾಕ್ ಮಾಡಿಟ್ಟಿದ್ದಾರೆ. ಚರಂಡಿ ಏನು ಮಾಡಿದ್ದಾರೆ, ಮಳೆ ನೀರು ಹೋಗುವಂಥ ತೋಡಿಗೆ ಬ್ಲಾಕ್ ಮಾಡಿಟ್ಟಿದ್ದಾರೆ. ಅದನ್ನು ಸಹ ನೋಡಿದ್ದೀವಿ. ಸ್ವಲ್ಪ ಮಳೆ ಕಡಿಮೆ ಆದ ಕೂಡಲೇ ಅದನ್ನೆಲ್ಲ ತೆರವು ಮಾಡ್ತೀವಿ, ಅದನ್ನು ಆ ಕ್ರಮನ ಕೈಗೊಳ್ತೀವಿ. ನೆನಪಾಗೋದು ಮಳೆಗಾಲ ಬಂದಾಗ ಮಾತ್ರ ಬಂತು. ಅಧಿಕಾರಿಗಳು ಕೂಡ ಒಂದು ಮನೆಗೆ ಪರ್ಮಿಷನ್ ಕೊಡುವಾಗ ಅದನ್ನು ನೋಡ್ಕೊಂಡು ಪರ್ಮಿಷನ್ ಕೊಟ್ಟು ಸಮಸ್ಯೆ ಆಗುತ್ತೆ ಅಲ್ಲ, ಇದು ಖಂಡಿತ ಇದು ಏನಾಗಿದೆ ಅಂದರೆ ಇದು ಸುಮಾರು ವರ್ಷದ, ಇದು 1-2 ವರ್ಷದಲ್ಲ ಇದು.
ಅದು ಖಂಡಿತ ಅಲ್ಲಿ ತಾವು ಹೇಳಿದಾಗೆ ಪರಿಶೀಲನೆ ಮಾಡುವ ನಮ್ಮ ಇಂಜಿನಿಯರ್ಗಳು ನೋಡಬೇಕಾಗ್ತದೆ. ಅಲ್ಲಿ ಹೋದಾಗ ಮಳೆ ನೀರು ಒಂದು ಕಡೆ ಪಾರ್ಕ್ ಇದ್ದಿಲ್ಲ, ಎಸ್ ಅಗ್ನಿಶಾಮಕ ಹೋಗಲಿಕ್ಕೆ ಒಂದು vehicle ಇರ್ತದೆ. ಮೊನ್ನೆ ರಮಣದವ್ರ ಮನೆ ಕೂಡ ಹಾಕಿತ್ತು, ರೋಡ್ ಬಳಸಿ ಚಿಕ್ಕದಾಗಿ ನೋಡ್ಬೇಕಲ್ಲ, ಅದನ್ನ ನೋಡಿ ನಾವು ಮತ್ತೆ ನೀವೆಂತ ಹಾಗೆ ಮಾಡುದು? ಅಲ್ಲಲ್ಲ ಅದು ಒಂದು ವೆಹಿಕಲ್ ಇರುವುದಿಲ್ಲ. ಇಲ್ಲಿ ರಮಣದವರ ಫ್ಲಾಟ್ ನೋಡಿದ್ರೆ ಬಿಟ್ಟು ಓಡಿ ಬಂದಿದ್ದಾರೆ. ಎಲ್ಲ ಸ್ಥಳೀಯ ಸಂಸ್ಥೆಗಳು ಜವಾಬ್ದಾರಿ ಮಾಡಬೇಕು. ಅಲ್ಲ ಒಬ್ಬರನ್ನ ಒಬ್ಬರನ್ನ ದುಡ್ಕೊಂಡು ಅಲ್ಲ ಏನಾಗಿದೆ ಅಂದರೆ ಅದು ಸುಮಾರು ವರ್ಷ ಆಯಿತು ಕಟ್ಟಡ ಕಟ್ಟಿ. ನೀವಂತ ಈಗ ಹೊಸದಾಗಿ ಕೊಡೋದು ನೀವು ನೋಡ್ಬೋದು. ಗುಂಡಿಬೈಲಲ್ಲಿ ಬೇರೆ ಬೇರೆ ಪರಿಸರದಲ್ಲಿ ಹೋಗಿ ಇವತ್ತು ನೋಡಿ ಆ ಗದ್ದೆಯಲ್ಲಿ ಮನೆ ಮಾಡ್ತಿದ್ದಾರೆ. ಒಂದು ಮನೆಗಳಿಗೆ ಸೆಟ್ ಬಾಕ್ಸ್ ಇರಲಿಲ್ಲ, ಒಂದು ವೆಹಿಕಲ್ ಹೋಗಿ ರೋಡ್ ಇರಲಿಲ್ಲ. ಇಲ್ಲ ಅದನ್ನು ನೋಡ್ತೇವೆ. ಈಗಾಗಲೇ ನಮ್ಮ ಇಂಜಿನಿಯರ್ಗಳಿಗೆ ಡೈರೆಕ್ಷನ್ ಕೊಟ್ಟಿದ್ವಿ, ಪ್ರತಿಯೊಂದನ್ನು ಪರಿಶೀಲನೆ ಮಾಡಬೇಕು ಮತ್ತು ಅದು ಸೆಟ್ ಬ್ಯಾಕು ಅದನ್ನು ನೋಡಲೇಬೇಕಂತ ಹೇಳಿದ್ವಿ. ಇಲ್ಲಿದ್ರೆ ಅದಕ್ಕೆ ಕ್ಯಾನ್ಸಲ್ ಮಾಡುವಂತೆ ನಾವು ಆದೇಶ ಮಾಡ್ತಾಯಿದ್ವಿ. ಈಗ ಕೆಲವು ಮೊನ್ನೆ ನಮಗೊಂದು 2 ಘಟನೆ ಆಯಿತು ಮಳೆಗಾಲದಲ್ಲಿ. ಸ್ವತಃ ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಇಂಜಿನಿಯರ್ಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೇವೆ, ಸ್ವತಃ ನೀವು ಪರಿಶೀಲನೆ ಮಾಡಿ ಅಂಥದ್ದಿದ್ದರೆ ಕ್ಯಾನ್ಸಲ್ ಮಾಡಿ ಕೊಡಬೇಡಿ ಅಂತ ಹೇಳಿದ್ದೀವಿ, ಡೈರೆಕ್ಷನ್ ಕೊಟ್ಟಿದ್ದೀವಿ. ಈಗ ಇಲ್ಲ ಈ ಬಿಡಿದ ಮಳೆ ಬಿಟ್ಟು ಕೂಡಲೇ ಬಿಡಿಸ್ಕೊಡ್ತೀವಿ. ಈಗ ಒಂದು ಐಡೆಂಟಿಫೈ ಮಾಡ್ತೀವಿ. ಮುಂಚೆ ಮನೆ ಕಟ್ಟಿರೋದು ಗಡ್ಡೆಯಲ್ಲಿ ನಾವು ಗುಂಡಿಬೈಲಲ್ಲಿ ಕೇಳ್ತಾರೆ, ಅದೆಲ್ಲ ತೋಡಿತ್ತು, ಎಲ್ಲಾ ಮನೆಗಳ ಮುಂದೆ ತೋಡಿತ್ತು. ಈ ಸಾಧಾರಣ ಒಂದು 100 ಮನೆಗಳಾಗಿದೆ ಅಲ್ಲಿ, ಎಲ್ಲ ಗದ್ದೆ ಅದು. ಹಾಂ ಒಳಚರಂಡಿ 2 ವಿಧ ಇದೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಬೇರೆ, ಸ್ಟ್ರಾಂಗ್ ವಾಟರ್ ಬೇರೆ. ನೀವು ಯಾವ್ದು ಹೇಳ್ತೀರಿ ಅಂತ ಗೊತ್ತಾಗ್ತಾ ಇಲ್ಲ. ಹಾಂ ಅಂಡರ್ಗ್ರೌಂಡ್ ಏನಂದರೆ ಒಳಚರಂಡಿ ಅಂತ ಹೇಳ್ತಾರೆ ಅದನ್ನು. ಚರಂಡಿಯಲ್ಲಿ ನ್ಯಾಚುರಲ್ ಹರಿಯುವಂಥ ಚರಂಡಿಯಲ್ಲಿ ಹರಿಬೇಕಾಗ್ತದೆ ಅವರು. ಈಗ ನಾನು ಬಂದ ಮೇಲೆ ಎಕ್ಸಾಂಪಲ್ ನೋಡಿ, ನೀವು ಕನಕದಾಸ ರೋಡ್ ನೋಡಿ, ಅಲ್ಲಿ ಚರಂಡಿ ಇಲ್ಲಲ್ಲ, ಸುಮಾರು 50-60 ವರ್ಷದದು. ನಾವು ಬಂದಮೇಲೆ ಚರಂಡಿ ಮಾಡಿದ್ದೆ ನೋಡಿ, ಮೊನ್ನೆ ಪರ್ಯಾಯದಲ್ಲಿ ಮಾಡಿದ್ದೀನಿ. ಅಲ್ಲಿಂದ ಸಂಸ್ಕೃತ ಕಾಲೇಜಿಂದ ಹಿಡಿದು ಕನಕದಾಸ ರೋಡು ಕೆಳವರೆಗೂ ನೋಡಿ, ಅಲ್ಲಿ ಏನೂ ಇರಲಿಲ್ಲ. ಸುಮಾರು 50-60 ವರ್ಷ ಆಗ್ತದಂತ. ಬಹುಶಃ ನಾನೇ ಇಲ್ಲಿ 37 ವರ್ಷ ಆಯಿತು ನಾನೇ ಇಲ್ಲಿ ಬಂದು ನಾನು ನೋಡ್ತಾ ಇದ್ದೀನಿ ಆವಾಗಿಂದ. ಮೊನ್ನೆ ಪರ್ಯಾಯದಲ್ಲಿ ಮಾಡಿದ್ದು ನೋಡಿ, ಚರಂಡಿ ಎಷ್ಟು ನೀಟಾಗಿದೆ. ಎಲ್ಲೆಲ್ಲಿ ಆ ರೀತಿ ಇದೆ ಅದನ್ನು ಅಗಲೀಕರಣ ಮಾಡ್ತಾಯಿದ್ವಿ ಈಗ ಪೇಟೆಯಲ್ಲಿ ಸಹ. ಅದು ಏನಾಗಿದೆ ಅಂದರೆ ಸುಮಾರು 4 ವರ್ಷದಿಂದ ಮಾಡಿದ್ದಾರೆ, ಸೈಂಟಿಫಿಕ್ ಆಗಿಲ್ಲ ಅದು. ಯಾವುದೇ ಕಾಮಗಾರಿ ಮಾಡುವಾಗ ಸ್ವಲ್ಪ ಅದನ್ನು ಸೈಂಟಿಫಿಕ್ ಆಗಿ ಮಾಡಬೇಕಾಗ್ತದೆ. ನಮ್ಮವರು ಒಡ್ರಾಸಿ ಮಾಡಿದ್ದಾರೆ, ಹೈಟ್ ಆಗಿದೆ, ಅದು ನೀರು ಜಾಸ್ತಿ ಮಳೆ ಬರುವಾಗ ಮೇಲೆ ಬರ್ತಾಯಿದೆ, ಅದನ್ನು ಚೇಂಜ್ ಮಾಡ್ತೀವಿ. ಯಾವ್ದು ಅದು ಖಂಡಿತ ಅದನ್ನು ತೆಗೆದು ಬೇರೆ ಮಾಡ್ತೀವಿ ಈಗ. ಗುಂಡಿಬೈಲ ಹಾಂ ಕ್ಲಿಯರ್ ಮಾಡ್ತೀವಿ ಈಗ. ನಗರ ಪ್ರಾಧಿಕಾರದ ಇನ್ಚಾರ್ಜ್ ಸ್ವಲ್ಪ ನಿಮ್ಮಿಂದಲೇ ಪ್ರಾರಂಭ ಆಗಲಿ ಅಂತ ಇಂಥ ಒಂದು ಹೊಸ ವಿಷಯ. ಇಲ್ಲ ಖಂಡಿತವಾಗಿ ಹಾಂ ನಿಮ್ಮ ಹಿಂದೆ ಹೋಗ್ತಾ ಅಂತ ಇಲ್ಲಪ್ಪ ಹಾಗೇನಿಲ್ಲ, ಖಂಡವೇ ಮಾಡಿದೆ. ಯಾಕಂದ್ರೆ ಅದು ಅರ್ಥ ಎಲ್ಲ ಮಾಡ್ತೀವಿ. ಸಾರ್ವಜನಿಕತೆ ದೃಷ್ಟಿಯಿಂದ, ನಗರದ ಹಿತ ದೃಷ್ಟಿಯಿಂದ ನಾವು ಎಲ್ಲ ಕ್ರಮಗಳನ್ನು ತೆಗೆದುಕೊಡ್ತಾ ಇದ್ವಿ ಈಗ. ಯಾಕಂದರೆ ನಮಗೆ ಎಲ್ಲವನ್ನು ಒಮ್ಮೆಲೇ ಟೌನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೋ 1000 ವರ್ಷಗಳಿಂದ ಇದ್ದಂಥ ನಗರ ಇದು ಉಡುಪಿ ಅಲ್ವಾ. 4,000 ಫೈಲ್ ಪೆಂಡಿಂಗ್ ಉಂಟು ಅಂತ ಹೇಳಿದರೆ ಇಲ್ಲ, ಈ ನಿನ್ನೆ 150 ಫೈಲ್ ಕ್ಲಿಯರ್ ಮಾಡಿದೆ. ಅವ್ರು ಬಂದಿದ್ರು ಕೇಳಿ ಅವ್ರು ಬಂದರೆ 2 ನಿಮಿಷದಲ್ಲಿ ಸೈನ್ ಮಾಡಿ ಕಳಿಸಿದ್ರು. 2 ನಿಮಿಷ ಸೈನ್ ಮಾಡಿ ಕಳಿಸಿದ್ರು. ಹಾಂ ಅವ್ರು ಬಂದಿದ್ರು, ಅವ್ರದ್ದು ಗೊತ್ತಿಲ್ಲ. 120 ಫೈಲ್ ಮಾಡಿದ್ದೀನಿ, ಅರ್ಧ ಗಂಟೆಯಲ್ಲಿ ಕ್ಲಿಯರ್ ಮಾಡಿ ಕೊಡ್ತೇನೆ ಖಂಡಿತವಾಗಿ. ಇಲ್ಲ ಬೇಡ. ಈಗ ಹೊಸದಾಗಿ ಒಂದು ವೆಹಿಕಲ್ ಬಂದಿದೆ, ಆ ಸ್ಟೇಷನ್ ಮಲ್ಪೆ ಸ್ಟೇಷನ್ ಮಾಡಿರೋದು ಪೋರ್ಟ್ ಸಲುವಾಗಿ ಅಷ್ಟೇ. 2300 2300 ಬೋರ್ಡ್ಸ್ ಇದೆ. ಆ ಬೋರ್ಡ್ ಸೇಫ್ಟಿ ಸಂಬಂಧ ನಾವು ಆ ಪೋರ್ಟ್ ಮಾಡಿರೋದು. ಅಲ್ಲಿ ಸದ್ಯಕ್ಕೆ ಒಂದೇ ವೆಹಿಕಲ್ ಸ್ಯಾಂಕ್ಷನ್ ಇದೆ ಗೌರ್ಮೆಂಟಿಂದ. ಈಗ ಹೊಸದಾಗಿ ಮೊನ್ನೆ ನಾವು ಸರ್ಕಾರದಿಂದ ಫೈಟ್ ಮಾಡಿ ಒಂದು ವೆಹಿಕಲ್ ತರಿಸಿದ್ದೀವಿ. ಇಲ್ಲಂದರೆ ಈ ಸಮಸ್ಯೆ ಇಡೀ ಕರ್ನಾಟಕಕ್ಕೆ ಇದೆ, ಎಲ್ಲೂ ವೆಹಿಕಲ್ ಇಲ್ಲ. ಸಿದ್ದಾಪುರ, ಭಟ್ಕಳ ಅವ್ರು ಇವತ್ತು ಫೈಟ್ ಮಾಡೋದು ಬೈಕಲ್ಲಿ, ಅಗ್ನಿ ಬುಲೆಟ್ ಬೈಕಲ್ಲಿ. ಅದನ್ನು ತಿಳ್ಕೊಳ್ಳಿ ಯಾವ ರೀತಿ ಒಂದು ಸಮಸ್ಯೆ ಇರ್ಬೋದು ಅಂತೇಳಿ. ಆದರೂ ಫೈಟ್ ಮಾಡಿದ್ವಿ. ಮತ್ತು ಎಲ್ಲ ಠಾಣೆಗಳಿಗೆ ಒಂದೊಂದು ವೆಹಿಕಲ್, ಎಡಿಷನ್ ವೆಹಿಕಲ್ ಬರ್ತದೆ, ಬಟ್ ಅದು ಟೈಮ್ ತೊಗೊಳ್ತದೆ. ಯಾಕಂದರೆ ಅಗ್ನಿಶಾಮಕ ವಾಹನ ಅಂದರೆ ಇಲ್ಲಿ
ಇಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಇಲ್ಲ, ಅದು ಇಡೀ ಇಂಡಿಯಾದಲ್ಲಿ ಕತ್ತರಿಸಬೇಕು. ಡೆಲ್ಲಿ, ಗುಜರಾತ್. ಮತ್ತು ಒಂದು ವೆಹಿಕಲ್ ತಯಾರಾಗಲಿಕ್ಕೆ ಕನಿಷ್ಠ ಇಟ್ ವಿಲ್ ಟೇಕ್ 1 to 2 years. ಅಂದರೆ 15 ವರ್ಷ ಸಮಸ್ಯೆ ಆಗಿದ್ದಕ್ಕೆ ಈಗ 100 ವೆಹಿಕಲನ್ನು ನಮ್ಮ ಇಲಾಖೆಯವರು ಟೆಂಡ್ರಿಂಗ್ ಕೊಟ್ಟಿದ್ದಾರೆ. ಸ್ಲೋ ಪ್ರೊಸೆಸ್ ಆಗಿ ಎಲ್ಲ ಕಡೆ ಮತ್ತೆ ಇದು ವೆಹಿಕಲ್ ಬರ್ತವೆ. ಸ್ವಲ್ಪ ಟೈಮ್ ಬರುತ್ತೆ, ಬಟ್ ಇನ್ನು ಸದ್ಯಕ್ಕಂತೂ ನಾವು 5 ವೆಹಿಕಲ್ ತೊಗೊಂಡು ಡಿಸ್ಟಿಕನ್ನು ಕವರ್ ಮಾಡ್ತಿದ್ದೀವಿ ವಿದೌಟ್ ಎನಿ ಡಿಲೇ. ಇದೆ ಬೋಟ್ಸ್ ಇದೆ ನಮ್ಮಲ್ಲಿ, 9 ಬೋಟ್ ಇದೆ, 6 OBM ಮಷಿನ್ಸ್ ಇದೆ, ಔಟ್ಬೋರ್ಡ್ ಮಷಿನ್ಸ್ ಇದೆ, ಮತ್ತು 94 ಸ್ಟಾಫ್ ಇದ್ದಾರೆ. ಬಟ್ ಇನ್ನು ಹೊಸದಾಗಿ ಬ್ರಹ್ಮಾವರ, ಪಡುಬಿದ್ರೆ, ಹೆಬ್ಬರಿ ಮತ್ತು ಮಣಿಪಾಲ್ 4 ಹೊಸ ಅಗ್ನಿಶಾಮಕ ಠಾಣೆಗಳು ಓಪನ್ ಆಗ್ತಿದೆ ಸದ್ಯದಲ್ಲೇ. ಎಲ್ಲ ಅನುದಾನ ಇದೆ. ಇದು ಸದ್ಯದಲ್ಲಿ ಅಂದರೆ 2-3 ವರ್ಷದೊಳಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅವಾಗ ವಿತ್ ವೆಹಿಕಲ್ ವಿತ್ ಸ್ಟಾಫ್. ಕಾಪು ತಾಲೂಕಲ್ಲಿ ಪಡುಬಿದ್ರೆ, ಹೆಬ್ರಿ, ಬ್ರಹ್ಮಾವರ ಮತ್ತು ಮಣಿಪಾಲ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಲ್ಯಾಂಡ್ ಇದೆ. ಬಟ್ 2015 ಹಣಕಾಸು ಆಯೋಗದಲ್ಲಿ ಅದನ್ನು ಸೇರಿಸಿದ್ವಿ, ಅದು ಆಗುತ್ತೆ ಟೋಟಲ್. ಈಗ ಅಗ್ನಿಶಾಮಕ ಇಲಾಖೆಯಿಂದ ಫೈರ್ ಸೇಫ್ಟಿ ಬೇಕಂದರೆ ಕನಿಷ್ಠ 21 ಮೀಟ್ರ್ ಬಿಲ್ಡಿಂಗ್ ಇರ್ಬೋದು, 21 ಮೀಟರ್ಸ್. ಮೊದಲೇ 15 ಮೀಟ್ರ್ ಇತ್ತು, ಈಗ 21 ಮೀಟ್ರ್ ಇದೆ. ಅದಕ್ಕೆ 40 ಪ್ಲ್ಯಾನ್ಸ್ ಇದೆ. ಸೆಟ್ ಬ್ಯಾಕು, ವ್ಯಾಕ್ಯೂಷನ್ ಅಂದರೆ ಟ್ರಾವೆಲ್ ಡಿಸ್ಟೆನ್ಸು, ಸ್ಟೇರ್ ಕೇಸಸ್ಸು ಅಂತ 40 ಪ್ಲ್ಯಾನ್ ಇದೆ ಸದ್ಯಕ್ಕೆ. 21 ಮೀಟ್ರ್ ಅಂದರೆ ನಮಗೆ ರೆಸ್ಪಾನ್ಸ್ ಟೈಮ್ ಭಾಳ ಆಗ್ತದೆ. ಬಟ್ ಅಲ್ಲಿ ಸರ್ಕಾರ ಅದು 15ರಿಂದ 21 ಮೀಟ್ರ್ ಮಾಡಿರೋದ್ರಿಂದ ಸ್ವಲ್ಪ ನಮಗೆ ಸಮಸ್ಯೆಗಳು ಭಾಳ ಆಗ್ತವೆ. ಅಂದರೆ ಠಾಣೆಗಳು 1, ಸಿಬ್ಬಂದಿ ಇರೋದು 30, ಬಟ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅರೌಂಡ್ 2 to 3 lakh ಪೀಪಲ್ಸ್. 2-3 ಲಕ್ಷ ಜನರಿಗೆ ಮತ್ತು ಎಟ್ ಎ ಟೈಮ್ 3-4 ಕಾಲ್ ಬಂದರೆ ಕಷ್ಟ. ಆದ್ದರಿಂದ ಕಂಪಲ್ಸರಿಯಾಗಿ ಮೊನ್ನೆ ಒಂದು ಘಟನೆ ಆಯ್ತಲ್ಲ, ಅದಾಗಿದ್ದು ಅವರು ಒಳಗಡೆ ಇಂಟರ್ಲಾಕ್ ಮಾಡಿದ್ದಾರೆ. ಒಳಗಡೆ ಬ್ಯಾಕ್ ಸೈಡು ಲಾಕ್ ಇದೆ, ಮತ್ತು ಫುಲ್ಲಿ ಫರ್ನಿಶ್ಡ್ ವಿತ್ ವುಡನ್ ಆ್ಯಂಡ್ ಮೇಲೆ ಒಂದು ಬಾರ್ ಕೌಂಟ್ರ್ ಇದೆ, ಆಮೇಲೆ ಪರ್ಫ್ಯೂಮ್ಸ್ ಇದೆ ಮೇಲೆ. ಓಕೆ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ದಟ್ ಈಸ್ ನಾಟ್ AC ಬ್ಲಾಸ್ಟ್ ಅಲ್ಲ. ಎಲ್ಲ ನಮ್ಮ ಮೀಡಿಯಾಗಳಲ್ಲಿ ಎಲ್ಲ AC ಬ್ಲಾಸ್ಟ್ ಬಂತು. AC ಬ್ಲಾಸ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಜಸ್ಟ್ ಲೈಕ್ ಎ ಫ್ಯಾನ್ ಇರ್ತಂಗೆ AC ಕಂಪ್ರೆಸರ್ ಹೊರಗೆ ಇರ್ತದೆ. ಆ ಶಾರ್ಟ್ ಸರ್ಕ್ಯೂಟ್ ಆಗಿ 30-40 ಮಿನಿಟ್ಸದು ಹೊತ್ತುರಿದು ಆ ಸ್ಮೋಕ್ ಆಲ್ಮೋಸ್ಟ್ ನಮ್ಮಲ್ಲಿ ಫೈರ್ ಇನ್ಸಿಡೆಂಟಲ್ಲಿ ಯಾರು ಫೈರಿಂದ ಡೆತ್ ಆಗಲ್ಲ. 90% ಕೇಸಸ್ ಆರ್ ಡ್ಯೂ ಟು ಸ್ಮೋಕಲ್ಲಿ ಏನಿರುತ್ತೆ ಕಾರ್ಬನ್ ಮೊನಾಕ್ಸೈಡ್. ಇವೊಂದು ನಮ್ಮ ಫೈರ್ ಫೈಟರ್ಸು ವಿದಿನ್ ಸೆಕೆಂಡ್ಸಲ್ಲಿ ಡೆತ್ ಆಗ್ತಾರೆ ಕಾರ್ಬನ್ ಮೊನಾಕ್ಸೈಡ್ ಇನೇಲಿಂದ. ಒನ್ಸ್ ಕಾರ್ಬನ್ ಮೊನಾಕ್ಸೈಡ್ ಇನೇಲ್ ಇಟ್ ವಿಲ್ ಮಿಕ್ಸ್ ವಿತ್ ದ ಹೆಮೋಗ್ಲೋಬಿನ್ ಹ್ಯಾಸ್ ದ ಎಫಿನಿಟಿ, ಅಂದರೆ ಕಾರ್ಬನ್ ಮೊನಾಕ್ಸೈಡನ್ನು ಭಾಳ ಸ್ಪೀಡಾಗಿ ಹೀರ್ಕೊಳ್ತದೆ. ಆ್ಯಂಡ್ ದ್ಯಾಟ್ಸ್ ಕಾಲ್ಡ್ ಆಸ್ ಎ ಕಾರ್ಬೋಕ್ಸಿ ಹೆಮೋಗ್ಲೋಬಿನ್. ಒಂದು ಫಾರ್ಮ್ ಆಗ್ತದೆ ಆ ಪಾಯ್ಸನ್. ಇಮಿಡಿಯೇಟ್ಲಿ ಆಕ್ಸಿಜನ್ ಸಪ್ಲೈ ಕಟ್ ಆಗ್ತದೆ, ಅಲ್ಲಿ ಡೆತ್ ಆಗ್ತದೆ. ಮೊನ್ನೆ ಆ ಕೇಸ್ ಆಗಿರೋದೆ ಸ್ಮೋಕ್ ಇನ್ಹಲೇಷನಿಂದ ಅವರು ಅಲ್ಲಿ ಡೆತ್ ಆಗಿಲ್ಲ. ದೇ ಆರ್ ನಾಟ್ ಡೆತ್. POP ಇಸ್ ಮೇಡ್ ಆಫ್ ಕಂಬಸ್ಟಿಬಲ್ ಮೆಟೀರಿಯಲ್ಸ್, ಹೈಲಿ. ಸಾಕು ಆ ಮನೆ ಮಾಡಿರೋದು ನೋಡ್ರೆ ದ್ಯಾಟ್ ಈಸ್ ನಥಿಂಗ್ ಬಟ್ ರಾಮಾಯಣದಲ್ಲಿರೋ ಮಹಾಭಾರತದಲ್ಲಿ ಮಾಡಿದ್ರಲ್ಲ, ಆ ಸೇಮ್ ಮೇಣದ ಮನೆ ಆ ರೀತಿ ಸೆಂಟ್ರಲೈಸ್ AC ಇತ್ತು. ದೇರ್ ಇಸ್ ನೋ ವೆಂಟಿಲೇಷನ್ ಪಾಯಿಂಟೇ ಇಲ್ಲ. ಆದರೂ ನಮ್ಮ ಸಿಬ್ಬಂದಿ ಇಮಿಡಿಯೇಟ್ಲಿ ಮತ್ತು ತಾವು ಹೇಳಿದಂಗೆ ರೋಡ್ಗಳು ವೆರಿ ನ್ಯಾರೋ. ಇವತ್ತು ನಾನಿರೋ ಮನೆಯೂ ವೆರಿ ನ್ಯಾರೋ. ಅದೇ ರೋಡ್ಸ್ ಆರ್ ವೆರಿ ನ್ಯಾರೋ. ನಮ್ಮ ಗಾಡಿ ಡ್ಯಾಮೇಜ್ ಆಯಿತು ಬ್ಯಾಕ್ ಸೈಡ್ ಬರಬೇಕಾದ್ರೆ. ಆ ಡ್ಯಾಮೇಜನ್ನು ಸರಿ ಮಾಡಿದ್ವಿ. ಹಿಂದ್ಗಡೆ ಡ್ಯಾಮೇಜ್ ಆಗಿ ಇಮಿಡಿಯೇಟ್ಲಿ ರೆಸ್ಕ್ಯೂ ಮಾಡಿದ್ವಿ. ಅಂದರೆ ಅಲ್ಲಿ ಸ್ಮೋಕಿಂದನೇ ಡೆತ್ ಆಗಿರೋದು. ಮತ್ತು ಕೆಲವರು ಅಂತಾರೆ ಪರ್ಫ್ಯೂಮ್ಸಿಂದ ಆಯಿತು, ಅಲ್ಲ, ಕೆಳಗಡೆ ಸ್ಮೋಕು ಮೇಲೆ ಹೋಯಿತು. ಮೇಲೆ ಹೋದ ತಕ್ಷಣ ಆ ಪರ್ಫ್ಯೂಮ್ಸಿಗೆ ಅಟ್ಯಾಕ್ ಆಗಿ ಅಲ್ಲಿಂದ ಫ್ಲ್ಯಾಶ್ ಬಂದರು. ಈ ರೀತಿಯಾಗಿ ಒಂದು ಘಟನೆ ಆಗಿರೋದು. ಬಟ್ ಪ್ರತಿಯೊಬ್ಬರು ಈಗ ನಗರಸಭೆಯಿಂದ ಅಂದರೆ ಕಂಪಲ್ಸರಿ ಕೊಡ್ಬೇಕಂತಿಲ್ಲ ಫೈರ್ ಸೇಫ್ಟಿ ಅವರಿಂದ. ಬಟ್ ಅವರು ಒಂದು ಎಕ್ಸ್ಟಿಂಗ್ವಿಷರ್ಸು ಅಥವಾ ಇಂಥ ಮನೆ ಕಟ್ಟಿದಾಗ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ನಾವು ಅದನ್ನು ತಡೆಗಟ್ಬೋದು ಅದೊಂದು. ಬಟ್ ನಮ್ಮಿಂದ ಏನಾದ್ರು ಪರ್ಮಿಷನ್ ತೊಗೋಬೇಕು, ನಾವು ಕೊಡ್ತೀವಿ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ಆ ಗೌರ್ಮೆಂಟ್ ಫೀಸ್ ಕಟ್ಟಿ ಅದು ತೊಗೋಬೋದು, ಪರ್ಮಿಷನ್ ತೊಗೋಬೋದು ಅವ್ರು ಬೇಕಂದರೆ ಅಷ್ಟೇ. ಸಾರಿ, ಈ ಫೈರ್ ಸೇಫ್ಟಿ ರೆಕಮೆಂಡೇಷನ್ಸ್ ನಿಮಗೆ ಬೇಕು ಅಂದರೆ ಈ ಬಿಲ್ಡಿಂಗು ಕೊಡ್ತೀವಿ ನಾವು. ನಿಮಗೆ ಬೇಕಂದರೆ ಫೈರ್ ಸೇಫ್ಟಿ ರೆಕಮೆಂಡೇಷನ್ ಕೊಡ್ತೀವಿ, ಬಟ್ ಸರ್ಕಾರಕ್ಕೆ ಫೀಸ್ ಕಟ್ಟಿ ಕೊಡ್ತೀವಿ. ಅಂದರೆ ನೀವು ಬಿಲ್ಡಿಂಗ್ಗಳಷ್ಟು ಪಾಸ್ ಮಾಡುವಾಗ ಅಟ್ಲೀಸ್ಟ್ ಅವರ ಪರ್ಮಿಷನ್ ತಗೊಳ್ಬೇಕು. ಫೈರ್ ಸೇಫ್ಟಿ ರೆಕಮೆಂಡೇಷನ್ ಸಪೋಸ್ ಈ ಬಿಲ್ಡಿಂಗ್ ಬಿಲ್ಟಪ್ ಏರಿಯಾ 200 ಸ್ಕ್ವೇರ್ ಮೀಟರ್ ಇದೆ.
ದೇರ್ ಇಸ್ ಒನ್ NBC ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಇದೆ, ನಮ್ಮ ಒಂದು ನ್ಯಾಷನಲ್ ಬಿಲ್ಡಿಂಗ್ ಕೋಡ್, ಅದರಲ್ಲಿ ಯಾವ ರೀತಿ ನೀವು ಬಿಲ್ಡಿಂಗಿಗೆ ಫೈರ್ ಸೇಫ್ಟಿ ರೆಕಮೆಂಡೇಷನ್ ಮಾಡ್ಬೇಕಂತಿದೆ. ಅದನ್ನು ಸರ್ಕಾರಿ ಫೀಸ್ ಕೊಟ್ಟು ಆಮೇಲೆ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಅಂದರೆ ಈ ಸಪೋಸ್ ಗ್ರೌಂಡ್ ಫ್ಲೋರ್ ಇದೆ, ಈ ಗ್ರೌಂಡ್ ಫ್ಲೋರಲ್ಲಿ ಖಾಲಿ ನಾವು ಎಕ್ಸ್ಟಿಂಗ್ವಿಷರ್ಸ್ ಇಡ್ಬೋದು. ಈ ಪೈಪ್ ಲೈನ್ಸ್ ನೋಡ್ತಿರಲ್ಲ ಮಲ್ಟಿಪ್ಲೆಕ್ಸಲ್ಲೆಲ್ಲ, ಆ ಪೈಪ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಅಂದರೆ ನೀವು ಇಲ್ಲಿ ರೆಸ್ಪಾನ್ಸ್ ಟೈಮ್ ಕಡಿಮೆ, ನೀವು ಈಸಿಲಿ ಹೊರಗೆ ಹೋಗ್ಬೋದು, ಒಳಗೆ ಬರ್ಬೋದು, ಫೈಟ್ ಮಾಡ್ಬೋದು ಈ ಗ್ರೌಂಡ್ ಫ್ಲೋರಲ್ಲಿ. ಅದೇ G+20 ಆದರೆ ಎಷ್ಟಾಗುತ್ತೆ, ಅಲ್ಲಿ 20 ಫ್ಲೋರ್ ಇರ್ತದೆ, ಆಲ್ಮೋಸ್ಟ್ 60 ಮೀಟರ್ಸ್. ಅಲ್ಲಿ ರೀಚ್ ಆಗಬೇಕಂದ್ರೆ ಅದಕ್ಕೊಂದು ರೆಕಮೆಂಡೇಷನ್ ಕೊಟ್ಟು NOC ಅಂತೀವಿ, ದಟ್ ಇಸ್ ಕಾಲ್ಡ್ ಎಸ್ ಅ NOCs. ಆಫ್ಟರ್ ಬಿಲ್ಟ್ ಆಫ್ ಅ ಬಿಲ್ಡಿಂಗ್ ದಟ್ ಇಸ್ ಕಾಲ್ಡ್ ಎಸ್ ಫೈರ್ ಸೇಫ್ಟಿ ರೆಕಮೆಂಡೇಷನ್. ಯಾವುದು ಬಿಲ್ಟಪ್ ಇದು ಬಿಲ್ಡಿಂಗ್ ಇರಲ್ಲ, ಓಪನ್ ಇರ್ತದೆ ಲ್ಯಾಂಡು, ಅದಕ್ಕೆ NOC ಕೊಡ್ತೀವಿ. NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಬಟ್ ಒಂದು ಸತಿ ಬಿಲ್ಡಿಂಗ್ ಬಿಲ್ಟಪ್ ಆಯಿತು, ದಟ್ ಇಸ್ ಕಾಲ್ಡ್ ಎಸ್ ಅ ಫೈರ್ ಸೇಫ್ಟಿ ರೆಕಮೆಂಡೇಷನ್ಸ್. ಆಮೇಲೆ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕು, ಯಾರು ಸಾರ್ವಜನಿಕರು, ಈ ಫೈರ್ ಎಕ್ಸ್ಟಿಂಗ್ವಿಷರ್ಸು, ಪೈಪ್ ಲೈನು, ಡಿಪೆಂಡಿಂಗ್ ಆನ್ ದ ಬಿಲ್ಟಪ್ ಏರಿಯಾ ಆ್ಯಂಡ್ ಹೈಟ್ ಇದ್ರ ಮೇಲೆ. ಬಟ್ 21 ಮೀಟರ್ ದಾಟಿದ ಮೇಲೆ ಇದು ಕಂಪಲ್ಸರಿ, ಮ್ಯಾಂಡೇಟ್ರಿ. ಉಡುಪಿ ನಗರದಲ್ಲಿ ಯಾವುದೇ ಪಾರ್ಕಿಂಗ್ ಏರಿಯಾ ಇಲ್ಲ ಮತ್ತು ನಿಮಗೆ ಸ್ಪೇಸ್ ಇಲ್ಲ ಹೊರಗಡೆ, ಆ ಥರ ಒಂದು ಚಿಕ್ಕಪುಟ್ಟ ಬಿಲ್ಡಿಂಗ್ಗಳಿಲ್ಲ ಸರ್, ದೊಡ್ಡ ಸವಾಲು ಆದರೆ ಇಲ್ಲಿ ಉಡುಪಿ ನಗರ ಅಥವಾ ಮಂಗಳೂರಲ್ಲಿ ಹೈರೇಜ್ ಬಿಲ್ಡಿಂಗ್ಸ್ ಎಲ್ಲ ಪ್ಲ್ಯಾಂಡ್ ಇದೆ, NOCs ಇದೆ, ಪ್ಲ್ಯಾಂಡ್ NOC ತಗೋತಾರೆ. NOC ಇಲ್ಲದೆ ನಾವು ಪೆನಾಲ್ಟಿ ಹಾಕ್ತೀವಿ. ಎಲ್ಲ ಬ್ಯಾನ್ ಇದೆ, ಪಾರ್ಕಿಂಗ್ ಇಲ್ಲ. ಆಗಲ್ಲ. 21 ಮೀಟರ್ಗಿಂತ ಎಬೋವ್ ಇದ್ದರೆ ಅವರ NOC ಬೇಕೇ ಬೇಕು. ಅವರ NOC ಇಲ್ಲದೆ ನಾವು ಬಿಲ್ಡಿಂಗ್ ಲೈಸೆನ್ಸ್ ಕೊಡೋದಿಲ್ಲ. ದೊಡ್ಡ ಬಿಲ್ಡಿಂಗ್ ಅಲ್ಲ, ಸಣ್ಣ ರಸ್ತೆ G+3ಗೆಲ್ಲ ಇಲ್ಲ, ದಟ್ ಈಸ್ G+4ಗೆಲ್ಲ ಇಲ್ಲ. ಅದು ಮೊದಲು 15 ಮೀಟರ್ ಇತ್ತು, ಅದು 21 ಮೀಟರ್ ಮಾಡಿದ್ದಾರೆ. ಇಲ್ಲಿ 20 ಅಂದರೆ 12 ಮೀಟರ್ಸ್ ರೋಡ್ ಬೇಕು ನಮಗೆ ಹೈರೇಜ್ ಬಿಲ್ಡಿಂಗ್. ರೌಂಡ್ ಹಾಕ್ಬೇಕು ಅವ್ರ ಗಾಡಿ, ಸೆಟ್ ಬ್ಯಾಕ್ ಸುತ್ತಲೂ ಏನಾದ್ರು ಅಪಾಯ ಆಗಬೇಕಾ, ರೌಂಡ್ ಹಾಕ್ಲಿಕ್ಕೆ ಅವ್ರ ಗಾಡಿ ತಿರುಗಬೇಕು. ಓ ಇಟ್ ಈಸ್ ಅಲ್ಲಿ ಇಲ್ಲ ನಮ್ಮ NOC ಆಗಲ್ಲ ಬಿಡಿ, ಕಷ್ಟ ಉಂಟು. ಇನ್ನು ಇಟ್ ಈಸ್ ಫ್ಲ್ಯಾಟ್ಗಳಲ್ಲೆಲ್ಲ ಮನೆಗಳಲ್ಲಿ ಕರ್ನಾಟಕದಲ್ಲಿ ಇದೆಯಲ್ಲ ಅವ್ರದ್ದು ಟೈಮ್ಸ್ ಅದರಲ್ಲಿ ಇದೆ. ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಕೊಡ್ತೀವಿ ನಾವು, ಬೇಸ್ಮೆಂಟಲ್ಲಿ. ಹೇಳಿ ನೋಡಿ, ಸ್ಲೋಪ್ಗಳನ್ನು ಬಿಟ್ಟರೆ ಉಳಿದ ಜಾಗ ವೆರಿ ಸೇಫ್. ಸ್ಲೋಪ್ಗಳು ಮಾತ್ರ. ಕೊಂದಲಕಾಡಿಂದ ನಮ್ಮ ಕೊಂದಲಕಾಡಿಂದ ನಮ್ಮ DC ಆಫೀಸ್ ಹೋಗುವವರೆಗೆ ಆ ಸ್ಲೋಪ್ ಉಂಟಲ್ಲ, ದಟ್ ಇಸ್ ಆಮೇಲೆ ಸೋನಿಯಾ ಕ್ಲಿನಿಕ್ಕಿಂದ ಹಿಡಿದು ನಮ್ಮ ಕೆನರಾ ಬ್ಯಾಂಕ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿವರೆಗೆ. DC ಕಚೇರಿ ಇಸ್ ವೆರಿ ಸೇಫ್. ಅಲ್ಲಿ ಯಾರು ಅರ್ತ್ ಕಟಿಂಗ್ ಮಾಡಲಿಲ್ಲ, ಮಾಡಿದರೆ ಮತ್ತೆ ಅನ್ಸೇಫ್ ಆಗ್ತದೆ. ಕಾಡು ಮಾಡುವವರೆಗೆ ಪ್ರಕೃತಿ ನೋಡಿ, ನೀವು ಮುಟ್ಟುವವರೆಗೆ ಅದು ಅದರದ್ದೇ ಒಂದು ಸ್ಥಿರತೆಯಲ್ಲಿ ಇರ್ತದೆ. ನಾವು ಮುಟ್ಟಿದಾಗ ಅದಕ್ಕೆ ಟ್ರಿಗರಿಂಗ್ ಆಗ್ತದೆ. ಎಲ್ಲ ಲೋಡೆಡ್ ಗನ್ಗಳೇ, ಟ್ರಿಗರ್ ಮಾಡಿದರೆ ಡಮ್. DC ಆಫೀಸ್ ಸೇಫ್ ಇದೆ, ಆದರೆ ಕೆಳಗೆ ಸ್ವರ್ಣ ನದಿ, ಶಿಮ್ರಾ ದೇವಸ್ಥಾನ ಅಲ್ಲಿಗೆ ಒಂದು ತೆಗ್ದಿದ್ದಾರೆ ಆಲ್ರೆಡಿ. ಒಂದು ಅಪಾಯ ಎಳೆದಾಗಿದೆ, ಈಗ ಕಟಿಂಗ್ ಆಗಿದೆ. ಅದರ ಎಫೆಕ್ಟ್ DC ಆಫೀಸ್ ಮೇಲೆ ಬೀಳ್ತದಲ್ಲ? ಇಲ್ಲ ಅದು ಆ್ಯಂಗಲ್ ಬೇರೆ. ಅಲ್ಲಿ ಎಂಡ್ ಪಾಯಿಂಟ್ ಗ್ರೌಂಡ್ ಮಾಡಿದ್ದಾರೆ, ಗ್ರೌಂಡ್ ಮಾಡಿದ್ದಾರೆ, ನೀರು ಇರುವುದಿಲ್ಲ. ಅಲ್ಲ ಸರ್, DC ಆಫೀಸ್ ಹಿಂಭಾಗದಲ್ಲಿ ಮಾತ್ರ ಉಂಟಲ್ಲ, ಸಾಯಿರಾದ ಆಯಿತು, ಅಲ್ಲಿ ಕೆಳಗಡೆ ಜಾಗ ಅದು ಆ ಸ್ಲೋಪ್ನಲ್ಲಿ ಇಲ್ಲ, ಅದರ ನಂತರದ ಜಾಗದಲ್ಲಿ ಇಲ್ಲ. ಆ ಸ್ಲೋಪನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಹೊಸ್ತು ಹೊಸ ಸಾಯಿರಾದ ಆ ಸ್ಲೋಪ್ ನಾನು ಹೇಳ್ತಾ ಇದ್ದೆ. ಸ್ಲೋಪ್ ಆದ ಮೇಲೆ ಲೆವೆಲಲ್ಲಿ ಏನಾಗುತ್ತೆ? ಸ್ಲೋಪ್ ಸಂತಗಟ್ಟೆ ಹೌದು, ಅದು ಈಗ ಇನ್ನು ತೆಗಿಬೇಕಾಗಿರೋದು ಜಾಗ ವೆರಿ ಸೇಫ್. ಯಾಕಂದರೆ ಅದು ಕೆಳಗಡೆ ರಾಕ್ ಇದೆ. ಸೇಡಿ ಬಂದಾಗ ಮಾತ್ರ ಸಮಸ್ಯೆಗಳು. ಸೇಡಿ ಇಲ್ಲ, ಅದು ವೆರಿ ಸೇಫ್. ಅದರ ನಂತರ ಇಡೀ ಸಂತೆ ಆಗುವ ಜಾಗದವರೆಗೆ ಎಲ್ಲ ಹಾರ್ಡ್ ರಾಕ್ ಬೆಡ್, ಏನು ತೊಂದರೆ ಇಲ್ಲ. ಬಲಬದಿಯಲ್ಲಿಯೂ ರಾಕ್ ಬೆಡ್ಡೇ ಇರೋದಲ್ಲಿ. ಈ ಸಮಸ್ಯೆ ಬರೋದು ಸೇಡಿ ಮಣ್ಣು, ಮುರಕಲ್ಲಿನ ಕೆಳಗೆ ಸೇಡಿ ಬಂದಾಗ. ಸರಿ, ಕೊಡಚಾದ್ರಿಗೆ ರೋಪ್ವೇ ಒಮ್ಮೆ ಬಂತು ಚರ್ಚೆಗೆ. ಅಂದರೆ ಯಾವುದೇ ನೀವು ಹೇಳಿದ ಹಾಗೆ ಮುಟ್ಟದೇ ಇರೋದೇ ಒಳ್ಳೆಯದು. ಹೋಗುವವರು ನಡ್ಕೊಂಡು ಚಾರಣ ಹೋದರೆ ಸಾಕು. ರೋಪ್ವೇ ಹೋಗುವವರು ಹೋಗೋದು ಬೇಡ. ಒಂದ್ವೇಳೆ ಮುಟ್ಟಿದ್ರೆ ಕೆಳಗೆ ಗ್ರಾಮಗಳು ಆ ಗ್ರಾಮಗಳಿಗೆ ಏನಾದ್ರು ಸಮಸ್ಯೆ ಮುಟ್ಟಿದೆ
ಎತ್ತಿನಹೊಳೆ ಅಲ್ಲ, ಗೋಳಿ ಗೋಳಿ ನೋಡಿ, ಜಟ್ಕಲ್ ಅಂದರೆ ಅದು ಕಂಪ್ಲೀಟ್ ಆಗಿ ಕೇರಳದಿಂದ ಬಂದು ಜನ ತುಂಬಿ ಅಲ್ಲಿ ನಮ್ಮ ವಯನಾಡ್ ಥರವೇ ಆಗಿದೆ ಪರಿಸ್ಥಿತಿ. ಅಲ್ಲಿ ಅಂಥ ಎತ್ತರದ ಗುಡ್ಡಗಳಲ್ಲಿ ಅದರ ಮೇಲೆ ಅಡಿಕೆ ತೊಟ್ಟು ನೋಡ್ತಾ ಇದ್ದೇನೆ ನಾನು. ರಬ್ಬರ್ ಇತ್ತು, ಈಗ ರಬ್ಬರ್ ತೆಗೆದು ಅಡಿಕೆ. ಅದೆಲ್ಲ ಹೈ ರಿಸ್ಕ್ ಝೋನ್ಸ್. ಇಲ್ಲ ಇಲ್ಲ, ರೋಪ್ವೇಗಳಿಗೆ ಏನು ತೊಂದರೆ ಇಲ್ಲ, ಆದರೆ ಅಂಥ ಡೆವಲಪ್ಮೆಂಟ್ ಬೇಡ. ರೋಪ್ವೇಯಲ್ಲಿ ಹೋಗಿ ಕೊಡಜಾತ್ರೆಯನ್ನು ಅವನಲ್ಲಿ ತಪಸ್ಸು ಮಾಡೋದು ಬೇಡ. ಶಂಕರಾಚಾರ್ಯರು ಮಾಡಿದ್ರು ಅಂತೇಳಿ ಹಣ ಮಾಡಲಿಕ್ಕೆ ಸಾವಿರ ಸ್ಕೀಮ್ಗಳು. ನಾವು ನೋಡಿ, ಇಷ್ಟು ಒಳ್ಳೆಯ ಒಂದು ಹಿನ್ನೀರು ಉಂಟು, ಸಮುದ್ರ ತೀರ ಉಂಟು. ಈಗ ಕೇರಳದವರು ಎಷ್ಟು ಚೆನ್ನಾಗಿ ಟೂರಿಸಂ ಡೆವಲಪ್ ಮಾಡಿದ್ದಾರೆ. ಅಲ್ಲಿ ನೋಡಿ, ಒಂದು ನೀವು ವಾಟರ್ ಬೋಟಲ್ಲಿ ಹೋಗುವಾಗ ಇನ್ನೊಂದು ವಾಟರ್ ಬೋಟಲ್ಲಿ ಅವ ಹತ್ತಿರ ಬಂದು ನಿಮಗೆ ಕೊಂಡ ಮಾರಿಗೆ ಹೋಗ್ತಾನೆ ನೋಡಿ. ನಮ್ಮ ಹುಡುಗರಿಗೆ ಅದು ಯಾವುದು ಬೇಡ. ಇಲ್ಲಿ ಟೂರಿಸಂ ಡೆವಲಪ್ ಮಾಡಿದರೆ ಅಲ್ಲಿಗಿಂತ ಹೆಚ್ಚು ಹಣ ಮಾಡ್ಬೋದು, ಅಥವಾ ವ್ಯವಸ್ಥಿತವಾಗಿ ತುಂಬ ಜನಕ್ಕೆ ಕೆಲಸ ಆಗ್ಬೋದು. ಈ ಪತ್ರಕರ್ತರ ಶಿಬಿರಗಳು, ಅದೇ ರೀತಿ ಸಾರ್ವಜನಿಕರಿಗೆ ಕೂಡ ಹೆಲ್ಪ್ ಆಗಬೇಕೆಂಬ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅಂದರೆ ಪ್ರಸ್ತುತ ಸ್ಥಿತಿಯಲ್ಲಿರುವ ಉಡುಪಿ ಜಿಲ್ಲೆ ಮತ್ತು ನಮ್ಮ ಸುತ್ತಮುತ್ತ ನಡೆಯುವ ಅವಘಡಗಳ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ಪತ್ರಕರ್ತರಿಗೆ ಬೇಕು. ಪತ್ರಕರ್ತರು ಅದನ್ನು ತಿಳಿದು ನಮ್ಮ ಪತ್ರಿಕೆಯಲ್ಲಿ ಬರೆದರೆ ಸಾರ್ವಜನಿಕರಿಗೂ ಅದರ ಬಗ್ಗೆ ಮಾಹಿತಿ ತಿಳಿಯುತ್ತದೆ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ಬಂದಂಥ ತಮಗೆಲ್ಲರಿಗೂ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಉಡುಪಿಯಲ್ಲಿ ನಡೆಯುತ್ತಿರುವಂಥ ವಿದ್ಯಮಾನಗಳನ್ನು ಗಮನಿಸಿದರೆ, ನಗರಸಭೆ ಇರ್ಬೋದು ಅಥವಾ ನಾವು ಮನೆ ಕಟ್ಟುವಾಗ ನೀರು ಇಂಗಿಸುವಿಕೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಮಾಡಿಯೇ ನಮಗೆ ಪರ್ಮಿಷನ್ ಕೊಡ್ತಾರೆ. ಆದರೆ ಇಡೀ ಉಡುಪಿ ನಗರದಲ್ಲಿ ಇದ್ದ ಚರಂಡಿಗಳಿಗೆಲ್ಲ ಕಾಂಕ್ರೀಟ್ ಹಾಕ್ಕೊಂಡು ಇಷ್ಟು ಅಗಲ ಇದ್ದ ಕಾಂಕ್ರೀಟ್ ಇದು ತೋಡು ಈಗ ಇಷ್ಟು ಸಪುರಾಗಿದೆ, ಎಲ್ಲಿಯೂ ನೀರು ಇಂಗುವುದಿಲ್ಲ. ಆ ನೀರು ಮುಂಚೆ ಎಷ್ಟು ಸ್ಪೀಡಲ್ಲಿ ನೀರು ಹೋಗ್ತಾ ಇತ್ತು, ಈ ತೋಡು ಸಪುರಾಗಿ ಎಲ್ಲ ಕಡೆಗಳಲ್ಲಿ ಫ್ಲಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೂಲ ಕಾರಣ ಅದೇ. ಹೆಚ್ಚಾಗಿ ಅಲ್ಲೆಲ್ಲಾದರೂ ಆ ಕಾಂಕ್ರೀಟ್ಗಳನ್ನು ಕಟ್ ಮಾಡಿ ಸ್ವಲ್ಪ ನೀರು ಇಂಗಿಸುವ ವ್ಯವಸ್ಥೆ ಇದ್ದರೆ ಆ ನೀರಿನ ಸ್ಪೀಡ್ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಆ ನೀರಿನ ಸ್ಪೀಡ್ ಜಾಸ್ತಿ ಆಗಲಿಕ್ಕೆ ಹೋಗಿ ಈಗೆಲ್ಲ ಅವಾಂತರಗಳು ಜರುಗ್ತಾ ಇದೆ. ದೊಡ್ಡದಾದ ತೋಡುಗಳು ಸಪುರಾಗಿ ಕಾಂಕ್ರೀಟ್ಕರಣವಾಗಿದ್ದದೇ ದೊಡ್ಡ ದುರಂತ. ಅದೇ ರೀತಿ ನಮ್ಮ ಮಣಿಪಾಲದಲ್ಲಿರುವ ಮಲ್ಟಿ ಬಿಲ್ಡಿಂಗ್ಗಳಿರ್ಬೋದು, ಅದರಲ್ಲಿ ಫೈರ್ ರೆಸಿಸ್ಟೆನ್ಸ್ ಅಂತ ಹಾಕಬೇಕಂತ ಕಂಪಲ್ಸರಿ ಇದೆ. ಈಗ ಹೋಗಿ ನಾವು ಚೆಕ್ ಮಾಡಿದ್ರು ಹೆಚ್ಚಿನ ಯಾವ ಬಿಲ್ಡಿಂಗಲ್ಲೇ ಅದು ಯಾವುದು ವರ್ಕ್ ಆಗ್ತಾ ಇಲ್ಲ. ನಾವು ಒಮ್ಮೆ ರಿಯಾಲಿಟಿ ಚೆಕ್ ಮಾಡಿದ್ದೇವೆ, ಯಾವುದೇ ಬಿಲ್ಡಿಂಗಲ್ಲಿ ಚೆಕ್ ಮಾಡಿದ್ರು ಅದು ವರ್ಕ್ ಆಗ್ತಿಲ್ಲ. ಯಾಕಂದರೆ ಅಲ್ಲಿರೋ ಸ್ಟೂಡೆಂಟ್ಗಳು ಏನು ಮಾಡ್ತಾರೆ, ಪ್ರತಿ ರೂಮಲ್ಲಿ ಒಂದು ಫೈರಿಗೆ ಒಂದು ಈ ನೀರು ಬಿಸಿ ಆದ ಕೂಡಲೇ ಏನಾದರೂ ಫೈರ್ ಆದ ಕೂಡ ಅದು ಹೊಡೆದು ನೀರು ಚುಮಿಸ್ಬೇಕು. ಈ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ಪಾರ್ಟಿ ಮಾಡುವಾಗ ಸಿಗರೇಟ್ ಅನ್ನು ಹಿಡಿದು ಅದು ಕೆಡಿತಾರೆ, ಅದು ಬ್ಲಾಸ್ಟ್ ಆಗ್ತದೆ. ಬ್ಲಾಸ್ಟ್ ಆದ ಕೂಡಲೇ ರೈನಿ ಡ್ಯಾನ್ಸ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಇಡೀ ಟ್ಯಾಂಕಿಂದ ನೀರು ಖಾಲಿಯಾಗೂ ಈ ಸ್ಟೂಡೆಂಟ್ಸ್ಗಳು ಬಿಡೋದಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಎಲ್ಲ ಪಂಪ್ಗಳನ್ನು ಬಂದ್ ಮಾಡಿಟ್ಟಿದ್ದಾರೆ. ಇನ್ನೇನಾದರೂ ಮಣಿಪಾಲದಂಥ ದೊಡ್ಡ ನಗರದಲ್ಲಿ ಈ ಇಂಟೀರಿಯರ್ ಡೆಕೋರೇಟ್ ಮಾಡಿದ ಬಹಳಷ್ಟು ಫ್ಲ್ಯಾಟ್ಗಳಿದೆ. ಗ್ಯಾರಂಟಿ ಒಂದಲ್ಲ ಒಂದು ದಿನ ದೊಡ್ಡ ದುರಂತ ಸಂಭವಿಸೋದ್ರಲ್ಲಿ ಅದರಲ್ಲಿ ಇದೇ ಇಲ್ಲ. ದಯವಿಟ್ಟು ಅಗ್ನಿಶಾಮಕದವರು ಆ ಎಲ್ಲ ಕಟ್ಟಡಗಳನ್ನು ಮತ್ತೊಮ್ಮೆ ಚೆಕ್ ಮಾಡಬೇಕು. ಆ ಎಲ್ಲ ಕಟ್ಟಡಗಳಲ್ಲಿ ಕೂಡ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಎಂಬುದು ಇನ್ನೊಂದು ದುರಂತ. ಅದೇ ರೀತಿ ನಾವು ಸಣ್ಣದಿರುವಾಗ ಅಲೆಯೂರು ಮಂಚಿ ಪ್ರದೇಶದಲ್ಲಿ ನೋಡಿರ್ಬೋದು, ಭಾಳಷ್ಟು ಗುಡ್ಡೆ ಮುರ, ಭಾಳಷ್ಟು ನೀರು ಹರಿತಾಯಿತ್ತು. ನಾವೆಲ್ಲ ಸ್ವಿಮ್ಮಿಂಗ್ ಮಾಡಲಿಕ್ಕೆಲ್ಲ ಹೋಗ್ತಾ ಇದ್ವಿ. ಈಗ ಅಲ್ಲಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಹೋಗ್ತಿದ್ರೆ ನಗರಸಭೆಯ ಕಸ ರಾಶಿ ಹಾಕಿ ಇಡೀ ಲಗಡೆ ತೆಗೆದು ಬಿಟ್ಟಿದ್ದಾರೆ, ಬೇಡದ ರೋಗ ಶುರುವಾದಿತ್ತು. ಅಂಥ ಒಳ್ಳೆಯ ಪ್ರದೇಶ ಅದು. ಆದರೆ ಅಲ್ಲಿ ಏನು ಮಾಡಿದ್ದಾರೆ, ಈಗ ನೀರನ್ನು ಏನು ಹರಿತಿತ್ತು ಆ ಪ್ರದೇಶದಲ್ಲಿ ಫುಲ್ಲು ಮನೆ ಮಾಡಿ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯವರನ್ನು ಅದನ್ನು ರಿಸರ್ವ್ ಫಾರೆಸ್ಟ್ ಅಂತ ಮಾಡಿ ರಿಸರ್ವ್ ಮಾಡಿ ಇಟ್ಟದ್ದು. ಈಗ ಗಲಾಟೆ ಮಾಡಿ ನಗರಸಭೆಯಿಂದ ಏನು ಮಂತ್ರಿಗಳು ಇರ್ಬೋದು, ಶಾಸಕರಿರ್ಬೋದು, ರಾಜಕೀಯದವರು ಆ ಎಲ್ಲ ಪ್ರದೇಶಗಳನ್ನು ಡೀಮ್ಡ್ ಫಾರೆಸ್ಟಿಂದ ತೆಗೆದು ಮನೆ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಆ ನೀರುಗಳು ಎಲ್ಲಿ ಹೋಗುವುದೆಂಬುದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಈಗಾಗಲೇ ಕರ್ವಾಲು ಸೈಡ್ಗಳಲ್ಲಿ ಆ ಫುಲ್ ಗುಡ್ಡವನ್ನು ಗರೆದು ಲೋಡ್ಗಟ್ಟಲೆ ಮಣ್ಣು ತೆಗೆದಿದ್ದಾರೆ. ಇನ್ನು ಸದ್ಯಕ್ಕೆ ವಯನಾಡಲ್ಲಿ ಆದ ದುರಂತವೇ ಇಲ್ಲಿ ಸಹ ನಡೀತದೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ನಮ್ಮ ಜನಗಳಿಗೆ ಮಾಹಿತಿ ಸಿಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ
ಆಯೋಜಿಸಿಕೊಂಡಿದ್ದೇವೆ. ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ವೈಯಕ್ತಿಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಆರಂಭದಲ್ಲಿ ರಾಯಪ್ಪನವರಿಗೆ ಅಂಕಿತ್ ಶೆಟ್ಟಿ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ತುರ್ತು ಸೇವೆಗಳ ಇಲಾಖೆಯ ಉಡುಪಿ ಜಿಲ್ಲೆಯ ಅಧಿಕಾರಿ ಶ್ರೀ ವಿನಾಯಕ್ ಅವರಿಗೆ ಪ್ರಕಾಶ್ ಸಾಮಗ್ ಅವರು ಸ್ಮರಣಿಕೆಯನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಮೂಲಕ ಎಚ್ಚರಿಕೆಯ ಕರೆಗಂಟೆಯನ್ನ ಮತ್ತು ಸಾಕಷ್ಟು ಕಿವಿ ಮಾತುಗಳನ್ನು ಹೇಳಿರುವಂತಹ ನಮ್ಮ ಹಿರಿಯ ಭೂಗರ್ಭ ತಜ್ಞರು ಡಾಕ್ಟರ್ ಉದಯ ಶಂಕರ್ ಇವರಿಗೆ ಮೈಕಲ್ ಇವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಉಡುಪಿ ಪತ್ರಿಕಾ ಭವನದ ಸಂಚಾಲಕ ಅಜಿತ್ ಹಾರಾಡಿ ಅವರು ಈಗ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಹಾರಾಡಿ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಹಯೋಗದಲ್ಲಿ ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚುತ್ತಿರುವಂತಹ ನೆರೆ, ಬೆಂಕಿ ಅವಘಡ, ಭೂಕುಸಿತ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಮತ್ತು ನಮ್ಮೆಲ್ಲರಿಗೂ ಅರಿವು ಮೂಡಿಸಬೇಕು ನಿಟ್ಟಿನಲ್ಲಿ ಪತ್ರಿಕಾದಲ್ಲಿ ಹಮ್ಮಿಕೊಂಡಿದ್ದ ಚರ್ಚಾಗೋಷ್ಠಿಗೆ ಆಗಮಿಸಿ ಉಪಯುಕ್ತ ಮಾಹಿತಿಯನ್ನು ನೀಡುವಂತಹ ನಗರಸಭೆಯ ಪೌರಾಯುಕ್ತರು ರಾಯಪ್ಪ ಸರ್ ತಮಗೆ ಅನಂತ ವಂದನೆಗಳು. ಅದೇ ರೀತಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಜಿಲ್ಲಾ ಅಧಿಕಾರಿಯಾಗಿರುವಂತಹ ವಿನಯ್ ಸರ್ ತಮಗೂ ಕೂಡ ವಂದನೆಗಳು. ಹಾಗೂ ಹಿರಿಯ ಭೂಗರ್ಭ ತಜ್ಞರಾಗಿರುವಂತಹ ಡಾಕ್ಟರ್ ಉದಯ ಶಂಕರ್ ಸರ್ ತಮಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಎಚ್ಚರ ಸ್ಥಳದ ಸದಸ್ಯರಿಗೆ, ಗಣೇಶ ಸರಳಬೆಟ್ಟು ಅವರಿಗೆ, ಸಂಘದ ಅಧ್ಯಕ್ಷರು ರಾಜಶೇಖರ್ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ